ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 95ನೇ ಭಾಗ. 94ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ 15ನೇ ಸರ್ಗ ಪ್ರಾರಂಭವನ್ನು ಕಂಡಿತ್ತು. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನವನ್ನು ಪ್ರಾರಂಭ ಮಾಡಿದರು. ಅದು ಕೂಡ್ಲು ಗೋಪಾಲಕೃಷ್ಣ ದೇವಾಲಯ ಅನ್ನುವಂಥ ಒಂದು ದೇವಾಲಯ ಅಂಥೇಳಿ ನಮಗೆ ಆ ಎಲ್ಲ ವ್ಯಾಖ್ಯಾನಗಳನ್ನು, ಮಧ್ವ ವಿಜಯದ ವ್ಯಾಖ್ಯಾನಗಳನ್ನು ನೋಡಿದರೆ ಒಂದು ಭಾವನೆ ಬರ್ತದೆ. ಆ ದೇವಾಲಯದಲ್ಲಿ ಆಚಾರ್ಯರು ಪ್ರವಚನವನ್ನು ಪ್ರಾರಂಭ ಮಾಡಿದರು. ಅವರ ಎದುರಿಗೆ ತ್ರಿವಿಕ್ರಮ ಪಂಡಿತರು ಬಂದು ಕುಳಿತರು. ಆಚಾರ್ಯರು ಅವರನ್ನು ನೋಡಿದವರೇ ತಮ್ಮೆದುರಿಗೆ ಒಬ್ಬರು ಪೃಥ್ವೀರ ಬಂದು ಕೂತಿದ್ದಾನೆ ಅಂದುಕೊಂಡ್ರು. ಆಚಾರ್ಯರು ದ್ವೈತ ವೇದಾಂತದ ಆಚಾರ್ಯರು, ತ್ರಿವಿಕ್ರಮ ಪಂಡಿತರು ಅದ್ವೈತ ವೇದಾಂತದ ಆಚಾರ್ಯ. ಹೀಗಾಗಿ ಒಬ್ಬ ಪೃಥ್ವೀರನನ್ನು ನೋಡಿದಂತೆ ಭಾವನೆ ಬಂತು ಆಚಾರ್ಯರಿಗೆ. ಆಚಾರ್ಯರ ಪ್ರವಚನ ಪ್ರಾರಂಭ ಆಯಿತು. ಆ ಪ್ರವಚನ ಗಂಗಾ ನದಿಯಂತೆ, ದೊಡ್ಡದೊಂದು ಸೈನ್ಯದಂತೆ ಹೊರಗೆ ಬಂದು ಅಲ್ಲಿ ಕುಳಿತಂತಹ ಎಲ್ಲ ಶ್ರೋತೃಗಳು, ವಿಶೇಷವಾಗಿ ಆ ತ್ರಿವಿಕ್ರಮ ಪಂಡಿತರು, ಅವರೆಲ್ಲರನ್ನು ಕೂಡ ಮಂತ್ರಮುಗ್ಧಗೊಳಿಸಿತು, ಅವರೆಲ್ಲರನ್ನು ಕೂಡ ಪವಿತ್ರಗೊಳಿಸಿತು. ಆಚಾರ್ಯರು ಏನು ಸಾಧನೆ ಮಾಡಲಿಕ್ಕೆ ಹೊರಟರು? ಪ್ರವಚನದ ಉದ್ದೇಶ ಏನು? ನಾರಾಯಣ ಅನಂತ ಗುಣ, ಪರಮಾತ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಅವನಿಗೆ ಬ್ರಹ್ಮ ಅಂತ ಹೆಸರು, ಅವನಿಗೆ ಪುರುಷ ಅಂತ ಹೆಸರು. ಪುರುಷ ಅಂತ ಇಲ್ಲಿ ಬರಲಿಲ್ಲ, ಸುಮ್ಮನೆ ಹೇಳಿದೆ ನಾನು. ಸಂಸ್ಕೃತದಲ್ಲಿ ಬ್ರಹ್ಮ ಅಂತ ದೀರ್ಘವಾಗಿ ಕರೆದರೆ ಅದು 4 ಮುಖದ ಬ್ರಹ್ಮ. ಬ್ರಹ್ಮ ಅಂತ ಹ್ರಸ್ವವಾಗಿ ಕರೆದರೆ ಅದು ಪರಬ್ರಹ್ಮ, ಹೀಗರ್ಥ. ಬ್ರಹ್ಮಾಖ್ಯೋ ವೇದ ವೇದಿತಃ, ವೇದದಿಂದ ಆತ ವೇದ್ಯನಾಗಿದ್ದಾನೆ, ವೇದ ಅಲ್ಲದೆ ಉಳಿದ ಶಾಸ್ತ್ರಗಳಿಂದ ವೇದ್ಯನಾಗಿದ್ದಾನೆ. ಮತ್ತು ಅವನೇ ವಿಶ್ವಕ್ಕೆಲ್ಲ ಕರ್ತೃವಾಗಿದ್ದಾನೆ. ಅಂಥವ ಪರಮಾತ್ಮನನ್ನ ಆಚಾರ್ಯರು ಸಾಧನೆ ಮಾಡಿದರು. ಹೇಗೆ ಸಾಧನೆ ಮಾಡಿದರು ಅಂದರೆ ಶ್ರುತ್ಯ, ವೇದಗಳ ಮೂಲಕವಾಗಿ ಪರಮಾತ್ಮನನ್ನ ಸಕಲ ಗುಣ ವಿಶಿಷ್ಟ ಅಂತ ಸಾಧನೆ ಮಾಡಿದರು. ಯುಕ್ತಿಗಳ ಮೂಲಕವೂ ಸಾಧನೆ ಮಾಡಿದರು. ಅದು ಯುಕ್ತಿಗಳು ಎಂಥದ್ದು? ಕೇವಲ ಬರಡು ಯುಕ್ತಿಗಳಲ್ಲ, ಆ ವೇದವನ್ನು ಹೊಂದಿಕೊಂಡಿರುವಂತಹ ಯುಕ್ತಿಗಳು, ಮತ್ತೆ ಪ್ರತ್ಯಕ್ಷ ಪ್ರಮಾಣವನ್ನು ಹೊಂದಿಕೊಂಡಿರುವಂತಹ ಯುಕ್ತಿಗಳು. ಅಂಥ ಯುಕ್ತಿಗಳ ಮೂಲಕ ಪರಮಾತ್ಮನನ್ನು ಹಾಗೆ ಸಾಧನೆ ಮಾಡಿದರು. ಸರ್ವೋತ್ಕರ್ಷೆ ದೇವದೇವಸ್ಯ ವಿಷ್ಣೋರ್ ಮಹಾ ತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ ಅಂತ ಆಚಾರ್ಯರೇ ತತ್ವನಿರ್ಣಯದಲ್ಲಿ ಉಲ್ಲೇಖ ಮಾಡುವಂಥ ಒಂದು ಶ್ರುತಿಯ ಹೆಸರು ನನಗೆ ನೆನಪಿಲ್ಲ. ಎಲ್ಲ ಶಾಸ್ತ್ರಗಳಿಗೆ, ಮಹಾಭಾರತ, ಭಾಗವತ ಮೊದಲಾದ ಪುರಾಣಗಳು, ಇತಿಹಾಸಗಳು, ವೇದಗಳು, ಉಪನಿಷತ್ತುಗಳು, ನಾವು ಕರ್ಮಕಾಂಡ, ಜ್ಞಾನಕಾಂಡ ಅಂತ ಹೀಗೆ ಏನೇನೋ ವಿಭಾಗ ಮಾಡ್ತೀವಿ. ಆ ಎಲ್ಲ ಶಾಸ್ತ್ರಗಳಿಗೂ ಕೂಡ, ಜಗತ್ತಿನಲ್ಲಿರುವಂಥ ಎಲ್ಲ ಶಾಸ್ತ್ರಗಳು, ಮತ್ತೆ ಕೇವಲ ವರ್ಣಾತ್ಮಕ ಶಬ್ದಗಳಲ್ಲ, ಧ್ವನ್ಯಾತ್ಮಕ ಶಬ್ದಗಳಿಗೂ ಕೂಡ ಸರ್ವೋತ್ಕರ್ಷೆ ದೇವದೇವಸ್ಯ ವಿಷ್ಣೋಹ, ಪರಮಾತ್ಮನ ಸರ್ವೋತ್ಕರ್ಷವನ್ನು ಸ್ಥಾಪನೆ ಮಾಡುವುದರಲ್ಲಿ ಅವುಗಳಲ್ಲಿ ಎಲ್ಲದಕ್ಕೂ ತಾತ್ಪರ್ಯ. ಯಾವುದಕ್ಕೂ ಯಾರ್ದಾದ್ರೂ ಕಥೆಯನ್ನು ಹೇಳೋದು, ರಂಜನೆ ಮಾಡೋದು, ಇದೇನೂ ಯಾವುದಕ್ಕೂ ತಾತ್ಪರ್ಯ ಇಲ್ಲ. ಕರ್ಮವನ್ನು ಹೇಳೋದ್ರಲ್ಲಿ ತಾತ್ಪರ್ಯ ಇಲ್ಲ. ಜಗತ್ತಿನ ಅದ್ಭುತತ್ವವನ್ನು ವರ್ಣನೆ ಮಾಡೋದು ಅವುಗಳಿಗೆ ತಾತ್ಪರ್ಯ ಅಲ್ಲ. ಯಾವ ಶಾಸ್ತ್ರವೂ ಏನನ್ನೇ ವರ್ಣನೆ ಮಾಡಿದರೂ ಕೂಡ ಅದು ಪರಮಾತ್ಮನ ಮಹತ್ವವನ್ನು ವರ್ಣನೆ ಮಾಡುವುದೇ ಅದರ ಉದ್ದೇಶ ಆಗಿರ್ತದೆ. ಈಗ ಆಚಾರ್ಯರೇ ಹೇಳಿದ್ದು ವೇದಗಳ ಮೂಲಕ ಮತ್ತು ವೇದಾನುಸಾರಿಯಾದಂತಹ ಯುಕ್ತಿಗಳ ಮೂಲಕ, ಹಾಗೆ ಪ್ರತ್ಯಕ್ಷ ಗೋಚರವಾದ ಕೆಲವು ವಿಷಯಗಳನ್ನು, ಜಗತ್ತು ಸತ್ಯ ಅನ್ನುವಂಥ ವಿಷಯ ಪ್ರತ್ಯಕ್ಷ ಗೋಚರವಾದದ್ದು, ಅದೆಲ್ಲವನ್ನು ಕೂಡ ಪ್ರತ್ಯಕ್ಷದಿಂದ ಮತ್ತೆ ಪ್ರತ್ಯಕ್ಷಕ್ಕೆ ಹೊಂದಿಕೊಂಡಿರುವಂಥ ಅನುಮಾನಗಳಿಂದ ಆಚಾರ್ಯ ಸಮರ್ಥನೆ ಮಾಡಿದರು. ಪರಮಾತ್ಮನನ್ನ ಅನಂತ ಗುಣ ಅನ್ನುವಂಥ ಮಾತುಗಳನ್ನು, ಸಿದ್ಧಾಂತವನ್ನ, ಆ ವಿಚಾರವನ್ನ ಹೇಗೆ ಪ್ರತಿಪಾದನೆ ಮಾಡಿದರು? ಯಾವ ವೇದವಾಕ್ಯವನ್ನು ಹೇಳಿದರು ಅಂದರೆ, ಪರೋ ಮಾತ್ರ ತನ್ವಾವೃಧಾನ ನತೇ ಮಹಿತ್ವಮನ್ವಷ್ಣುವಂತೆ ನತೇ ವಿಷ್ಣು ಜಾಯಮಾನೋ ನ ಜಾತಃ ದೇವ ಮಹಿಮ್ನ ಪರಮಂತ ಮಾಪ ಅಂತ ಒಂದು ವೇದವಾಕ್ಯ. ನೀನು ನಮ್ಮ ಎಲ್ಲ ಇಂದ್ರಿಯಗಳ ಶಕ್ತಿಯನ್ನು ಮೀರಿದವನು, ಮತ್ತೆ ನಿನ್ನ ತನು ಅಂದರೆ ಸ್ವರೂಪ, ಆ ಸ್ವರೂಪದಿಂದ ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವಂಥವನು. ನತೇ ಮಹಿತ್ವಂ ಅನ್ವಷ್ಣುವಂತೆ, ನಿನ್ನ ಮಹಿಮೆಯನ್ನ ಬೇರೆ ಯಾರೂ ಈ ಜಗತ್ತಿನಲ್ಲಿ ಹೊಂದಿಲ್ಲ. ನಿನ್ನ ಮಹಿಮೆಯನ್ನ ಅನಂತ ಭಾಗ ಮಾಡಿ, ಆ ಅನಂತ ಭಾಗದಲ್ಲಿ ಒಂದು ಭಾಗವನ್ನು ತಗೊಂಡು ಅದನ್ನು ಮತ್ತೆ ಕೋಟಿ ಭಾಗ, ಆ ಕೋಟಿ ಭಾಗವನ್ನು ಮತ್ತೆ ಕೋಟಿ ಭಾಗ ಮಾಡಿ
ಎಷ್ಟೇ ಏನೇ ಪ್ರಯತ್ನ ಪಟ್ಟರು ಅದು ಯಾರಿಗೂ ಚತುರ್ಮುಖಾದಿಗಳ ದೊಡ್ಡ ದೊಡ್ಡ ದೇವತೆಗಳ ಮಹಿಮೆಯೂ ಕೂಡ ಅದೊಂದು ತುಣುಕಿಗೂ ಸಮಾನ ಅಲ್ಲ. ಗೀತಾ ಪ್ರಸ್ಥಾನದಲ್ಲಿ ನಾರದ ಪುರಾಣದ ಮಾತನ್ನು ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಸತ್ಯಂ ಸತ್ಯಂ ಪುನಃಸತ್ಯಂ ಶಪಥೈಶ್ಚಾಪಿ ಕೋಟಿಭಿಃ, ಕೋಟಿ ಬಾರಿ ಶಪಥ ಮಾಡಲಿಕ್ಕೆ ತಯಾರಿದ್ದೇವೆ. ವಿಷ್ಣು ಮಾಹಾತ್ಮ್ಯ ಲೇಷಸ್ಯ, ಪರಮಾತ್ಮನ ಮಹಿಮೆಯ ಒಂದು ಭಾಗವನ್ನ, ವಿಭಕ್ತಸ್ಯ ಚ ಕೋಟಿಧ, ಅದನ್ನು ಕೋಟಿ ವಿಭಾಗ ಮಾಡ್ರಿ. ಪುನಶ್ಚಾನಂತಧಾತಸ್ಯ, ಆ ಕೋಟಿಯಾಗಿ ವಿಭಾಗ ಮಾಡಿದ್ದು ಒಂದು ಭಾಗ ಏನು ಉಳಿದಿರ್ತದಲ್ಲ ಅದನ್ನು ಮತ್ತೆ ಅನಂತ ಭಾಗ ಮಾಡ್ರಿ. ಪುನಶ್ಚಾನಂತಧಾತಥ, ಅದನ್ನು ಮತ್ತೆ ಅನಂತ ಭಾಗ ಮಾಡ್ರಿ. ನೈಕಾಂಶ ಸಮ ಮಾಹಾತ್ಮ್ಯ ಶ್ರೀ ಶ್ರೇಷ ಬ್ರಹ್ಮಶಂಕರಾಹ ಅಂತ ನಾರದ ಪುರಾಣದ ಮಾತು. ಹಾಗೆ ಯಾರೂ ನಿನ್ನ ಮಹಿಮೆಯ ಒಂದು ಭಾಗಕ್ಕೂ ಕೂಡ ಸಮಾನರಲ್ಲ. ನತೇ ವಿಷ್ಣು ಜಾಯಮಾನೋ ನ ಜಾತಃ, ಹಿಂದೆ ಹುಟ್ಟಿದವನು ಇನ್ನು ಮುಂದೆ ಹುಟ್ಟುವನು. ದೇವ ಮಹಿಮ್ನ ಪರಮಂತಮಾಪ, ನಿನ್ನ ಮಹಿಮೆಯ ಕೊನೆಯನ್ನು ನೋಡಿದವರೇ ಯಾರೂ ಇಲ್ಲ. ಯಾರು ನಾನು ಪರಮಾತ್ಮನನ್ನು ಪೂರ್ಣವಾಗಿ ಬಲ್ಲೆ ಅಂತ ಭುಜ ತಟ್ಟಿಕೊಳ್ಳುವವರಿಲ್ಲ. ಭಾಗವತದ ಒಂದು ಶ್ಲೋಕನೂ ಕೂಡ ಹಾಗೆ ಹೇಳ್ತದೆ. ಸವೈ ಬತ ಭ್ರಷ್ಟಮತಿಸ್ತವೈಷತೆ ಯಕ್ಕರ್ಮಣಾಂ ಪಾರಮಪಾಪಕರ್ಮಣಃ ತ್ವದ್ಯೋಗಮಾಯ ಗುಣಬೃಂಹಿತಾತ್ಮನಾಂ ವಿಸ್ರಂಸತಾಂ ನೋ ಭಗವನ್ ವಿದೇಹಿಷಂ ಅಂತ ವರಾಹರೂಪಿಯಾದ ಭಗವಂತನನ್ನು ಕುರಿತು ದೇವತೆಗಳು ಹೇಳುವಂತಹ ಒಂದು ಮಾತು. ಅಪಾರ ಕರ್ಮಣಃ, ಅನಂತ ಕರ್ಮ ಆಗಿರುವಂಥ ನೀನೇನಿದ್ದಿ, ನಿನ್ನ ಕರ್ಮಗಳಿಗೆ ಯಾರ್ಯಾರು ಮಿತಿ ಹಾಕ್ಲಿಕ್ಕೆ ಹೊರಟ್ರೆ, ಪರಮಾತ್ಮ ಕೆಲವೇ ದೇಶಗಳಲ್ಲಿದ್ದಾನೆ, ಎಲ್ಲ ದೇಶಗಳಲ್ಲಿ ಆತ ವ್ಯಾಪ್ತ ಅಲ್ಲ, ಸರ್ವಶಕ್ತ ಅಲ್ಲ, ಸರ್ವಜ್ಞ ಅಲ್ಲ ಅಂತ ಪರಮಾತ್ಮನ ಶಕ್ತಿಗೆ ಯಾರಾದರೂ ಒಂದು ಮಿತಿಯನ್ನು ಕಲ್ಪನೆ ಮಾಡ್ಲಿಕ್ಕೆ ಹೊರಟ್ರೆ ಅವ್ರನ್ನೇನು ಅನ್ಬೇಕು? ಸವೈ ಬತ ಭ್ರಷ್ಟಮತಿ, ಕರಪ್ಟ್ ಅನ್ಬೇಕು ಅವನನ್ನ. ಆತ ಬೌದ್ಧಿಕವಾಗಿ ಭ್ರಷ್ಟ, ನೈತಿಕವಾಗಿ ಆಧ್ಯಾತ್ಮಿಕವಾಗಿ ಆತನನ್ನು ಭ್ರಷ್ಟ ಅಂತ ಅನ್ಬೇಕು. ತ್ವದ್ಯೋಗಮಾಯ ಗುಣಬ್ರಹ್ಮಿತಾತ್ಮನಾಂ, ನಿನ್ನ ಯೋಗ ಮಾಯ ಏನಿದೆ ಅಲ್ಲ, ಮಾಯಾ ಅಂದ್ರೆ ಸುಳ್ಳಲ್ಲ, ನಿನ್ನ ಇಚ್ಛಾಶಕ್ತಿ. ಆದ್ರಿಂದ ನಾವೆಲ್ಲ ಸುತ್ತುವರಿಯಲ್ಪಟ್ಟಿದ್ದೇವೆ. ವಿಸ್ರಂಸತ, ನಮ್ಮ ಹೊರಳಾಡ್ತಾ ಇದ್ದೀವಿ ಭೂಮಿಯಲ್ಲಿ, ದಿಕ್ಕು ತೋಚದೆ ಮುಂದೇನು ಮಾಡಬೇಕು ಅಂತ ಗೊತ್ತಿಲ್ಲದೆ ಒದ್ದಾಡ್ತಿದ್ದೇವೆ. ವಿಸ್ರಂಸತಾಂನೋ ಭಗವನ್ ವಿಧೇಹಿಷಂ, ನಮಗೊಂದು ಸ್ವಲ್ಪ ಸಂತೋಷ ಕೊಡುವಂತ ವರಾಹರೂಪಿಯಾದ ಭಗವಂತನನ್ನ ದೇವತೆಗಳು ಪ್ರಾರ್ಥನೆ ಮಾಡುವಂತ ಒಂದು ಶ್ಲೋಕ ಸುಮ್ಮನೆ ನೆನಪಿಗೆ ಬಂತು. ಈ ವ್ಯಾಖ್ಯಾನದಲ್ಲಿ ಅದನ್ನ ಯಾವುದನ್ನು ಹೇಳಲಿಲ್ಲ, ಒಂದು ಶ್ಲೋಕ ಇಲ್ಲಿ ನೆನಪಿಗೆ ಬಂತಷ್ಟೆ. ಇದೆಲ್ಲ ಪರಮಾತ್ಮನ ಅನಂತ ಗುಣತ್ವವನ್ನು ಹೇಳುವಂಥ ಶ್ಲೋಕಗಳು. ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚನ್ ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ, ವಿಷ್ಣುವನು ವೀರ್ಯಗಣನಾಂ ಕಥಮೋರ್ಹತೀಹ ಅಂತ ಈ ವೇದವಾಕ್ಯ ಹೇಳಿದ್ದನ್ನೇ ಭಾಗವತ ಸ್ವಲ್ಪ ಶಬ್ದಗಳನ್ನು ಬದಲು ಮಾಡಿ ಹೇಳಿದೆ. ಅದೇನು ಅಂತಂದ್ರೆ, ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ, ಪರಮಾತ್ಮನ ವೀರ್ಯಗಳನ್ನ, ಅವನ ಮಹಿಮೆಯನ್ನ ನಾವೇನು ಪ್ರವಚನ ಮಾಡೋದು, ಪ್ರವಚನ ಮಾಡಿ ಮುಗಿಸೋದು ಅಂತಿದೆಯೇನೋ. ಯಾಕೆಂದ್ರೆ ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ, ಭೂಮಿಯ ಮೇಲಿರೋ ಧೂಳು ಕಣಗಳನ್ನ ಯಾರು ಅಳೆದುಂಟೇನು. ನನಗೆ ಈಗ ಒಂದು 2 ದಿವಸದಿಂದ ಒಂದು ಯಾವುದೋ ವ್ಯಾಟ್ಸಪ್ ಬಂದಿತ್ತು. ಈ ಹುಬ್ಬು, ಇವೆರಡೂ ಹುಬ್ಬಿರ್ತಾವಲ್ಲ, ಈ ಎರಡೂ ಹುಬ್ಬಿನಲ್ಲಿ ಸೇರಿ 2000 ಕೂದಲುಗಳಿರ್ತಾವಂತ. ಬರೇ ಒಂದಿಷ್ಟು, ಒಂದು ಅರ್ಧ ಇಂಚು 1 ಇಂಚಿನ ಹುಬ್ಬು, ಅಂತ ಹುಬ್ಬಿನಲ್ಲಿ 2000 ಕೂದಲಿರ್ತಾವಂತ. ಇನ್ನ ಇಡೀ ಶರೀರದಲ್ಲಿ ಎಷ್ಟು ಕೂದಲುಗಳಿದ್ದಿರಬೇಡ, ಯಾವುದೋ ಎಷ್ಟು ರಂಧ್ರಗಳಿದ್ದಿರಬೇಡ, ಒಟ್ಟಾರೆ ಭೂಮಂಡಲದಲ್ಲಿ ಎಷ್ಟು ಭೂಮಿ ಕಣಗಳಿದ್ದಿರಬೇಡ. ಇದನ್ನ ಯಾರು ಅಳೆದಿದ್ದೇನೋ. ಹಾಗೆ ನಿನ್ನ ಮಹಿಮೆಯನ್ನು ಯಾರಿಗಾದರೂ ಅಳೆಯಲಿಕ್ಕೆ ಸಾಧ್ಯವೇ? ಇದು ಒಂದು ವೇದವಾಕ್ಯ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ತೈತ್ತರೀಯ ಉಪನಿಷತ್ತು. ಪರಮಾತ್ಮ ಸತ್ಯ ಸ್ವರೂಪ, ಜ್ಞಾನ ಸ್ವರೂಪ, ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಅಂತ ಹೀಗೆ ಅವನನ್ನ ಪ್ರಶಂಸೆ ಮಾಡುವಂತಹ ವೇದವಾಕ್ಯ ಅದು. ಹೀಗೆ ಪರಮಾತ್ಮನ ಅನಂತ ಗುಣತ್ವವನ್ನ ಅವರು ಸ್ಥಾಪನೆ ಮಾಡಿದರು. ಅವನಿಗೆ ಬ್ರಹ್ಮ ಅನ್ನೋದು ಹೆಸರು. ಬ್ರಹ್ಮ ಅಂತ ಅವನನ್ನೇ ಕರಿಬೇಕು, ಬೇರೆ ಯಾರನ್ನು ಕರಿಬಾರದು ಅಂತ ಅನ್ನೋದನ್ನು ಸಾಧನೆ ಮಾಡಿದರು. ಹೇಗೆ? ಸರ್ವೇಷು ಭೂತೇ ಶ್ವೇತಮೇವ ಬ್ರಹ್ಮೇತ್ಯಾಚಕ್ಷತೆ. ಎಲ್ಲ ಭೂತಗಳು, ಲಕ್ಷ್ಮೀದೇವಿಯಿಂದ ಹಿಡ್ಕೊಂಡು ನಮ್ಮ ತನಕ ಎಲ್ಲಾ ಭೂತಗಳೇನಿವೆ, ಆ ಎಲ್ಲಾ ಭೂತಗಳಲ್ಲೂ ಬ್ರಹ್ಮ ಅಂತ ಯಾರನ್ನು ಕರಿಬೇಕು? ಇವನನ್ನೇ ಬ್ರಹ್ಮ ಅಂತ ಕರಿಬೇಕು. ಮತ್ತೊಂದು ಕಡೆ ಅಥ ಕಸ್ಮಾದುಚ್ಯತೆ ಬ್ರಹ್ಮೇತೆ, ಪರಮಾತ್ಮನನ್ನು ಬ್ರಹ್ಮ ಬ್ರಹ್ಮ ಅಂತ ಶಬ್ದದಿಂದ ಯಾಕೆ ಕರಿಬೇಕು ಅಂತಂದ್ರೆ, ಬೃಹಂತೋ ಹ್ಯಸ್ಮಿನ್ ಗುಣಾಹ, ಅದು ಅಪಾರ ಗುಣ ಇದ್ದವನಾದ್ರಿಂದ, ಅನಂತ ಗುಣ ಇದ್ರಿಂದ ಅವನನ್ನು ಬ್ರಹ್ಮ ಅಂತ ಕರಿಬೇಕು. ಪರಮಾತ್ಮನನ್ನ ನಮಗೆ ಉಳಿದ ಶಬ್ದಗಳಿಂದ ಕರೀಲಿಕ್ಕೆ ಆಗದೆ ಹೋದ್ರೆ ಬ್ರಹ್ಮ ಆತ್ಮ ಅಂತ ಕರೆದು ಬಿಡ್ರಿ, ಸಕಲ ಗುಣ ಪರಿಪೂರ್ಣ ಅಂತ ಅರ್ಥ ಆ 2 ಶಬ್ದಗಳಿಗೆ.
ಏಷ ಪಂಥ ಏತತ್ ಕರ್ಮ ಏತದ್ ಬ್ರಹ್ಮ. ಏಷ ಪಂಥ, ನಮ್ಮನ್ನು ಮುಕ್ತಿಗೆ ತಲುಪಿಸುವಂಥ ದಾರಿಯೇ ಈ ಪರಮಾತ್ಮ. ಏತತ್ ಕರ್ಮ, ಪರಮಾತ್ಮನ ಉದ್ದೇಶಪಡಿಸಿಕೊಂಡೇ ಎಲ್ಲ ಕರ್ಮಗಳನ್ನು ಮಾಡಬೇಕು. ಏತದ್ ಬ್ರಹ್ಮ, ಈ ಪರಮಾತ್ಮನನ್ನು ಬ್ರಹ್ಮ ಅನ್ಬೇಕು. ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅಂತ ಈ ಛಾಂದೋಗ್ಯ ಉಪನಿಷತ್ತಿನ ಒಂದು ಶಾಂತಿ ಮಂತ್ರ. ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷು ಶ್ರೋತ್ರಮಥೋ ಅಂತ ದೊಡ್ಡದೊಂದು ವೇದವಾಕ್ಯ ಇದೆ. ಅಲ್ಲಿ ಮಾಹಂ ಬ್ರಹ್ಮ ನಿರಾಕುರ್ಯಾಂ, ನಾನು ಪರಮಾತ್ಮನನ್ನ ನಿರಾಕರಣೆ ಮಾಡಿದ ಪಾಪ ಕಟ್ಟಿಕೊಳ್ಳೋದು ಬೇಡ. ಪರಮಾತ್ಮ ನಮ್ಮನ್ನ ನಿರಾಕರಣೆ ಮಾಡೋದು ಬೇಡ, ನಮ್ಮನ್ನ ಆತ ಕೈ ಬಿಡೋದು ಬೇಡ ಅಂತ ಮತ್ತೊಂದು ಮಾತು. ಅಲ್ಲೂ ಬ್ರಹ್ಮ ಅನ್ನೋ ಶಬ್ದವೇ ಬಂದಿದೆ. ಏಷವು ಏವ ಬ್ರಹ್ಮ, ಏಷವು ಏವ ಅಂತ ಇನ್ನೊಂದು ವೇದವಾಕ್ಯ. ಇವನಿಗೆ ಬ್ರಹ್ಮ ಅಂತ ಕರಿಬೇಕು. ಆತನನ್ನ ವೇದವೇದ್ಯ, ವೇದಗಳಿಂದ ಮಾತ್ರ, ಶಾಸ್ತ್ರಗಳಿಂದ ಮಾತ್ರ ಆತನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಬೇರೆ ಪ್ರಮಾಣದಿಂದ ಆತ ಗಮ್ಯನಲ್ಲ ಅನ್ನೋದು ಹೇಗೆ? ಅದಕ್ಕೇನು ಆಧಾರ ಅಂದ್ರೆ ತಾವಾಯಿತಾ ಸರ್ವಾರಚಃ ಸರ್ವೇ ವೇದ ಸರ್ವೇ ಘೋಷ ಏಕೈವ ವ್ಯಾಹೃತಿ ಪ್ರಾಣ ಏವ ಪ್ರಾಣರಚಃ ಇತ್ಯೇವ ವಿದ್ಯಾತ್. ಎಲ್ಲ ಋಂಗ್ ಮಂತ್ರಗಳು, ಎಲ್ಲ ವೇದಗಳು, ಎಲ್ಲ ಘೋಷಗಳು, ಧ್ವನ್ಯಾತ್ಮಕ ಶಬ್ದಗಳಿವೆಲ್ಲ, ಇವೆಲ್ಲವೂ ಕೂಡ ಪರಮಾತ್ಮನನ್ನೇ ತಿಳಿಸ್ತದೆ. ವೇದೈಶ್ಚ ಸರ್ವೈರಹಮೇವ ವೇದ್ಯೋ ಅಂತ ಇನ್ನೊಂದು ವೇದವಾಕ್ಯ ಕೂಡ ಇದೆ. ಆದ್ರಿಂದ ವೇದವೇದ್ಯನಾದವನು ಪರಮಾತ್ಮನೇ ಅನ್ನೋದು ಕೂಡ ವೇದದಿಂದಲೇ ನಮಗೆ ಗೊತ್ತಾಗುವಂಥ ವಿಷಯ. ಪರಮಾತ್ಮ ವಿಶ್ವಕರ್ತ ಅನ್ನೋದನ್ನ ನಮ್ಮ ವೇದವಾಕ್ಯದಿಂದ ಹೇಗೆ ಸಾಧನೆ ಮಾಡಿದ್ರು ಅಂದ್ರೆ ಯೋನ ಪಿತಾ ಜನಿತಾ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ ಅಂತ ಇನ್ನೊಂದು ಮಾತು. ಅವನು ನಮ್ಮ ತಂದೆ, ಅವನು ನಮ್ಮನ್ನು ಜನಿತ ಅಂದ್ರೆ ನಮ್ಮನ್ನು ಹುಟ್ಟಿಸಿದವನು, ಪಿತಾ ಅಂದ್ರೆ ನಮ್ಮನ್ನು ಪಾಲನೆ ಮಾಡುವವನು, ವಿಧಾತ ಜಗತ್ತನ್ನು ಸೃಷ್ಟಿ ಮಾಡಿದವನು, ಧಾಮಾನಿ ವೇದ ಭುವನಾನಿ ವಿಶ್ವ, ಜಗತ್ತಿನ ಎಲ್ಲ ಲೋಕಗಳನ್ನ, ಜಗತ್ತಿನ ಎಲ್ಲ ಸಂಗತಿಗಳನ್ನು ಅವನೇ ತಿಳಿದವನು. ನತಂ ವಿಧಾತ ಯ ಇಮಾ ಜಜಾನ ಇನ್ನೊಂದು ವೇದವಾಕ್ಯ. ಯಾರು ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ್ನೋ ಅವನ ಬಗ್ಗೆ ನಿಮ್ಗೇನು ಗೊತ್ತೇ ಇಲ್ಲ. ಆತ್ಮಾವ ಇದಮೇಕ ಏವಾಗ್ರ ಆಸೀತ್ ನಾನ್ಯ ಕಿಂಚನ ಮಿಷತ್ ಸ ಈಕ್ಷತ ಲೋಕಾನು ಸೃಜ ಸ ಇಮಾನ್ ಲೋಕಾನ್ ಅಸೃಜತ. ಆತ್ಮ ಒಬ್ಬನೇ ಇದ್ದ ಮೊದಲು, ಬೇರೆ ಯಾರು ಇಲ್ಲೇ ಇಲ್ಲ. ಅವನು ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡೋಣ ಅಂತ ಆಲೋಚನೆ ಮಾಡಿದ. ಅವನು ಸೃಷ್ಟಿ ಮಾಡೋಣ ಅಂತ ಆಲೋಚನೆ ಮಾಡಿದ್ರಿಂದ ಮುಂದೆ ಈ ಜಗತ್ತೆಲ್ಲ ಹುಟ್ಟುತ್ತಾ ಹೋಯಿತು. ಹೀಗೆ ಅನೇಕ ವೇದವಾಕ್ಯಗಳನ್ನು ಆಚಾರ್ಯರು ಹೇಳಿ ಪರಮಾತ್ಮ ಸರ್ವಕರ್ತ, ಸರ್ವಜ್ಞ, ಸರ್ವವ್ಯಾಪ್ತ ಈ ಎಲ್ಲ ಸಂಗತಿಗಳನ್ನು ಹೇಳ್ತಾ ಹೋದರು. ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಯಚ್ಚ ಕಿಂಚಿತ್ ಜಗತ್ ಸರ್ವಂ ಯಚ್ಚ ಕಿಂಚಿತ್ ಜಗತ್ಯಸ್ಮಿನ್ ದೃಶ್ಯತೆ ಶ್ರೂಯತೆಪಿ ವಾ. ಇದು ಮಹಾನಾರಾಯಣ ಉಪನಿಷತ್ತು. ಜಗತ್ತಿನಲ್ಲಿ ಏನೇನು ಕೇಳಿ ಬರ್ತದೋ, ಏನೇನು ಕಂಡು ಬರ್ತದೋ ಅಂತರ್ಬಹಿಶ್ಚ, ಒಳಗೂ ಇದ್ದಾನೆ, ಅದೆಲ್ಲರೂ ಹೊರಗೂ ಇದ್ದಾನೆ. ಅವನು ಎಲ್ಲೋ ಒಂದು ಕೇಂದ್ರ ಸ್ಥಾನದಲ್ಲಿ ಕೂತು ಈ ಜಗತ್ತನ್ನ ನಿಯಮನ ಮಾಡ್ತಾನೆ ಅಂತ ತಿಳ್ಕೋಬಾರ್ದು. ಹಾಗೆ ಹೇಳುವಂತಹ ಪಂಥನು ಇತ್ತೀಚೆಗೆ ಹುಟ್ಟಿದೆ. ಬ್ರಹ್ಮಕುಮಾರಿಗಳು ಹಾಗೆ ಹೇಳ್ತಾರೆ. ಅದು ಹಾಗಲ್ಲ, ಒಳಗೂ ಹೊರಗೂ ಎಲ್ಲಾ ಕಡೆ ಇದ್ದಾನೆ. ಈ ಎಲ್ಲ ವೇದವಾಕ್ಯಗಳಿಂದ ಆಚಾರ್ಯರು ಈ ಸಂಗತಿಗಳನ್ನು ಸ್ಥಾಪನೆ ಮಾಡ್ತಾ ಹೋದರು. ಈ ಮುಂದಿನ 9ನೇ ಶ್ಲೋಕ ಏನಿದೆಯಲ್ಲ, ಆ 9ನೇ ಶ್ಲೋಕವನ್ನ ನೇರವಾಗಿ ವಿವರಿಸೋದಕ್ಕಿಂತ ಮೊದಲು ಪೂರ್ವಭಾವಿಯಾಗಿ ಒಂದಿಷ್ಟು ಸಂಗತಿಗಳನ್ನು ಹೇಳಿದರು. ನಾನು ಕಳೆದ ದಿವಸ ಹೇಳಿದೆ, ಈ 15ನೇ ಸರ್ಗ ಏನಿದೆ ಇದು ಬ್ರಹ್ಮಸೂತ್ರದ 2ನೇ ಅಧ್ಯಾಯದ 2ನೇ ಪಾದ. ಇದು ಪರಮಾತ್ಮನನ್ನ ಸಕಲ ಸದ್ಗುಣ ಪರಿಪೂರ್ಣ ಅಂತ 1ನೇ ಅಧ್ಯಾಯದಲ್ಲಿ ವೇದವ್ಯಾಸರು ಸ್ಥಾಪನೆ ಮಾಡಿದರು. ಮುಂದೆ 2ನೇ ಅಧ್ಯಾಯದಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ವೇದವ್ಯಾಸರು ಅಂದ್ರೆ, ಪರಮಾತ್ಮ ಸಕಲ ಗುಣ ಪರಿಪೂರ್ಣ ಅಂತಂತೀರಿ, ಅದಕ್ಕೆ ವಿಷ್ಣುವೇ ಸಕಲ ಗುಣ ಪರಿಪೂರ್ಣ ಅನ್ನೋದಕ್ಕೆ ಏನಾದರೂ ಅಡ್ಡಿ ಆತಂಕಗಳು ಬಂದ್ರೆ, ಪ್ರತಿವಾದಗಳು ಬಂದ್ರೆ ಅದನ್ನೆಲ್ಲ ನಿರಾಕರಣೆ ಮಾಡಬೇಕಲ್ಲ. ವಿಷ್ಣು ದೋಷಪೂರ್ಣನಾಗಿದ್ದಾನೆ ಅಂತ ಯಾರಿಗಾದ್ರೂ ಶಂಕೆ ಬಂದ್ರೆ ಅದನ್ನು ನಿರಾಕರಣೆ ಮಾಡಬೇಕಲ್ಲ. ಅದನ್ನೆಲ್ಲ ಮಾಡ್ಲಿಕ್ಕಾಗಿರುವಂಥದ್ದೇ ಅವಿರೋಧಾಧ್ಯಾಯ ಅಂತ 2ನೇ ಅಧ್ಯಾಯ. ಪರಮಾತ್ಮನ ಸಕಲ ಗುಣ ಪರಿಪೂರ್ಣತ್ವಕ್ಕೆ ಬಂದಿರುವಂತಹ ಎಲ್ಲ ವಿರೋಧಗಳನ್ನು ಪರಿಹಾರ ಮಾಡಬೇಕು. ಪರಿಹಾರ ಮಾಡಿದ್ರೆ ಇದು
ಸ್ಥಾಪನೆ ಆಗ್ತದೆ ಹೊರತು ಇಲ್ಲದೆ ಹೋದ್ರೆ ಸ್ಥಾಪನೆ ಆಗೋದಿಲ್ಲ. ಅದಕ್ಕಾಗಿ ಅವಿರೋಧಾಧ್ಯಾಯ ಅಂತ 2ನೇ ಅಧ್ಯಾಯವನ್ನ ವೇದವ್ಯಾಸರು ರಚಿಸಿದರು. ಆ 2ನೇ ಅಧ್ಯಾಯದಲ್ಲಿಯೂ ಕೂಡ ಮೊದಲನೇ ಪಾದ ಮುಗಿದ ಬಳಿಕ 2ನೇ ಪಾದ ಏನಿದೆ, ಆ 2ನೇ ಪಾದ ರಚನಾನುಪಪತ್ತೇಶ್ಚ ನ ಅನುಮಾನಂ ಅಂತ ಒಂದು ಮೊದಲನೇ ಸೂತ್ರ. ಈ ಸದ್ಯ ನಾನು ಆ ಸೂತ್ರದ ಅರ್ಥ ಇತ್ಯಾದಿ ಏನು ಹೇಳೋದಿಲ್ಲ, ಅದನ್ನು ಇನ್ನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಇಲ್ಲಿ ಏನು ಹೇಳಿ ಹೊರಟಿದ್ದಾರೆ ಈ 2ನೇ ಅಧ್ಯಾಯದಲ್ಲಿ, 2ನೇ ಅಧ್ಯಾಯದ 2ನೇ ಪಾದದಲ್ಲಿ ಅಂತಂದ್ರೆ, ಆಚಾರ್ಯರ ತನಕ ಯಾವ್ಯಾವ ಬೇರೆ ಬೇರೆ ಸಿದ್ಧಾಂತಗಳು ವಿಚಾರಧಾರೆಗಳು ಎಲ್ಲ ಕಡೆ ಇದ್ವಲ್ಲ, ಅದನ್ನೆಲ್ಲವನ್ನೂ ಆಚಾರ್ಯರು ವಿಮರ್ಶೆ ಮಾಡಿ ಅದರೆಲ್ಲರ ದೋಷಗಳನ್ನು ತೋರಿಸಿ ತಾನು ಯಾಕೆ ವಿಭಿನ್ನವಾದಂತಹ ಮತ್ತೊಂದು ವೇದಾಂತವನ್ನು ಜಗತ್ತಿಗೆ ಕೊಡಬೇಕಾಯಿತು ಅನ್ನೋದನ್ನು ಆಚಾರ್ಯ ತೋರಿಸ್ತಾರೆ. ಆಚಾರ್ಯರು ವಿಮರ್ಶೆ ಮಾಡಿದ ಸಂಗತಿಗಳಲ್ಲಿ ವೈದಿಕರಿದ್ದಾರೆ, ಕೆಲವರು ವೈದಿಕರನ್ನು ಖಂಡನೆ ಮಾಡಿದ್ದಾರೆ, ಎಷ್ಟೋ ಜನ ಅವೈದಿಕರನ್ನು ಖಂಡನೆ ಮಾಡಿದ್ದಾರೆ. ಆ ವೈದಿಕರಲ್ಲೇ ವಿಷ್ಣು ಸರ್ವೋತ್ತಮತ್ವವಾದಿಗಳಾದಂಥ ರಾಮಾನುಜ ಏನಿದ್ದಾರೆ ಅವರ ವೇದಾಂತವನ್ನು ಖಂಡನೆ ಮಾಡಿದ್ದಾರೆ. ರಾಮಾನುಜರು ವಿಷ್ಣು ಸರ್ವೋತ್ತಮ ಅಂತ ಒಪ್ತಾರೆ, ಮಧ್ವರು ಕೂಡ ಒಪ್ತಾರೆ, ಆದರೆ ಆ ವಿಷಯದಲ್ಲಿ ಭಿನ್ನ ಅಭಿಪ್ರಾಯ ಇಲ್ಲ. ಮುಕ್ತಿಯ ಸ್ವರೂಪ ಇದರ ಬಗ್ಗೆ ಮಾಧ್ವ ವೇದಾಂತಕ್ಕೂ ರಾಮಾನುಜ ವೇದಾಂತಕ್ಕೂ ಒಂದು ಭಿನ್ನಾಭಿಪ್ರಾಯ ಇದೆ. ಆದರೆ ಅಂಥ ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ಪುವ ಮೂಲಕ ತನಗೆ ತೀರಾ ಹತ್ತಿರದ ವೇದಾಂತ ಏನಿದೆ ಅದನ್ನು ಕೂಡ ಆಚಾರ್ಯರು ವಿಮರ್ಶೆ ಮಾಡ್ತಾರೆ. ಹೀಗೆ ಎಲ್ಲ ಸಿದ್ಧಾಂತಗಳನ್ನು ಆಚಾರ್ಯರು ಮುಂದೆ ಈ ಪಾದದಲ್ಲಿ ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಆದ್ರಿಂದ ಇದಕ್ಕೆ ಸಮಯ ಪಾದ ಅಂತ ಹೆಸರು. ಸಮಯ ಅಂತಂದ್ರೆ ಕಾಲ ಅಂತ ಅರ್ಥ ಅಲ್ಲ, ಸಮಯ ಅಂದ್ರೆ ಟೈಮ್ ಅಲ್ಲ. ಇಲ್ಲಿ ಬೇರೆ ಕಡೆ ಸಮಯ ಅಂದ್ರೆ ಟೈಮ್ ಹೌದು, ಇಲ್ಲಿ ಸಮಯ ಅಂತಂದ್ರೆ ಶಾಸ್ತ್ರಗಳು ಅಂತ ಅರ್ಥ. ಎಲ್ಲ ಶಾಸ್ತ್ರಗಳು, ಎಲ್ಲ ವಿಚಾರಧಾರೆಗಳು, ಎಲ್ಲ ಸಿದ್ಧಾಂತಗಳು, ಅವುಗಳೆಲ್ಲವನ್ನು ವಿಮರ್ಶೆ ಮಾಡೋದ್ರಿಂದ ಇದಕ್ಕೆ ಸಮಯಪಾದ ಅಂತ ಹೆಸರು. ಆದ್ರಿಂದ ಈಗ ಇಲ್ಲಿ ಮುಂದೆ ಏನು ನಾವು ನೋಡೋರ್ತೀವಿ ಅಂತಂದ್ರೆ, ನಾಸ್ತಿಕರ ವಿಮರ್ಶೆ ಇದೆ, ಪರಮಾತ್ಮನ ಒಪ್ಪದೇ ಇದ್ದವ್ರ ವಿಮರ್ಶೆ ಇದೆ. ನಾಸ್ತಿಕರು ಅಂತಂದ್ರೆ ಪರಮಾತ್ಮನನ್ನು ಒಪ್ಪೋದಿಲ್ಲ, ವೇದಾದಿ ಶಾಸ್ತ್ರಗಳನ್ನು ಕೂಡ ಒಪ್ಪೋದಿಲ್ಲ, ಮಹಾಭಾರತದ ಶಾಸ್ತ್ರಗಳಿಗೆ ಅವರಲ್ಲಿ ಪ್ರಾಮಾಣ್ಯ ಇಲ್ಲ, ಅಂಥವರ ವಿಮರ್ಶೆ ಇದೆ. ಇನ್ನು ಕೆಲವರು ವೇದಾದಿ ಶಾಸ್ತ್ರಗಳನ್ನು ಒಪ್ತಾರೆ, ಆದರೆ ಪರಮಾತ್ಮನನ್ನು ಒಪ್ಪೋದಿಲ್ಲ. ಬಹಳ ವಿಚಿತ್ರ ಇದೆಲ್ಲ. ಹಾಗಾದ್ರೆ ವೇದಾದಿ ಶಾಸ್ತ್ರಗಳನ್ನು ಒಪ್ಪಿಯೂ ಕೂಡ ಪರಮಾತ್ಮನನ್ನು ಒಪ್ಪದೇ ಇರ್ಲಿಕ್ಕೆ ಅವ್ರಿಗೆ ಏನು ತೊಂದರೆ? ಯಾಕೆ ಒಪ್ಪಲಿಲ್ಲ ಅವರು? ಅವರ ಸಿದ್ಧಾಂತದಲ್ಲಿ ಪರಮಾತ್ಮನಿಗೆ ಅಂಥ ಒಂದು ಮಾನ್ಯತೆ ಯಾಕೆ ಇಲ್ಲ, ಅಸ್ತಿತ್ವವೇ ಇಲ್ಲ ಅಂತ ಕೆಲವರು. ಪರಮಾತ್ಮ ಒಬ್ಬ ಇದ್ದಾನೆ, ಅವನಿಗೆ ಅಂಥ ಏನು ಮಾನ್ಯತೆ ಇಲ್ಲ ಅಂತ ಇನ್ನು ಕೆಲವರು. ಇಂಥವರೆಲ್ಲ ವಿಚಿತ್ರವಾದಂಥ ವಿಚಾರಧಾರೆಗಳನ್ನು ಮಂಡಿಸಿದವರು ಆಚಾರ್ಯ ಕಾಲದಲ್ಲಿದ್ದರು. ಸಾಂಖ್ಯರಿದ್ದರು. ಸಾಂಖ್ಯರಲ್ಲಿ ಕೆಲವರು ಪರಮಾತ್ಮನೇ ಒಪ್ಪೋದಿಲ್ಲ, ಇನ್ನು ಕೆಲವರು ಪರಮಾತ್ಮನ ಒಪ್ತಾರೆ. ಅವನು ಹೇಗೆಂದ್ರೆ ನಾಯಕನಿಗೆ ಉಪನಾಯಕ ಅಂತ ಒಬ್ಬಿರ್ತಾನಲ್ಲ ಸಹಾಯಕನಾಗಿ. ಮುಖ್ಯ ಯಾರು? ಬೇರೆ ಯಾವುದೋ ಪ್ರಕೃತಿ. ಈ ಪ್ರಕೃತಿ ನಿಸರ್ಗದಿಂದಲೇ ಎಲ್ಲ ಕೆಲಸ ಆಗ್ತದೆ. ಪರಮಾತ್ಮ ಇಲ್ಲೇ ಇಲ್ಲ ಅಂತ ಇನ್ನು ಕೆಲವರು ಇದ್ದಾನೆ. ಪರಮಾತ್ಮ ಪ್ರಕೃತಿಗೆ ಸುಮ್ಮನೆ ಸಹಾಯಕನಾಗಿರ್ತಾನೆ. ದೊಡ್ಡ ಸ್ವಾಮಿಗಳು, ಸಣ್ಣ ಸ್ವಾಮಿಗಳು ಅಂತೆಲ್ಲ ಇರ್ತಾರೆ, ನಾಯಕರು ಉಪನಾಯಕರು ಅಂತ ಇರ್ತಾರಲ್ಲ, ಹಾಗೆ ಅಂತ. ಪರಮಾತ್ಮನ ಒಪ್ಪಲೇ ಇಲ್ಲ ಕೆಲವರು, ಒಪ್ಪಿಯೂ ಕೂಡ ಅವನನ್ನು ಕೆಳಗಿಳಿಸಿದರು, ಅವನ ಸ್ಥಾನ ಕೆಳಗೆ ಮಾಡಿಬಿಟ್ರು ಕೆಲವರು. ಅಂಥವ್ರನ್ನ ವಿಮರ್ಶೆ ಮಾಡ್ತಾರೆ ಸಾಂಖ್ಯರು. ಯೋಗದವರು, ಯೋಗದಲ್ಲಿ ಅದನ್ನೆಲ್ಲ ಇನ್ನೂ ಮುಂದಷ್ಟು ಸಂದರ್ಭ ಬಂದಾಗ ಹೇಳ್ತೇನೆ. ಮನಸ್ಸನ್ನು ಏಕಾಗ್ರಗೊಳಿಸಬೇಕು, ನಾನಾ ಥರದ ಸಾಧನೆಗಳನ್ನು ಮಾಡಬೇಕು. ಅಲ್ಲಿ ಮುಂದಿರೋ ವಸ್ತು ಇಲ್ಲಿ ಬರೋಂಗಾಗಬೇಕು, ಇಲ್ಲಿರೋ ವಸ್ತು ಅಲ್ಲಿ ಹೋಗೋಂಗಾಗಬೇಕು, ಯಾರೂ ತಗೊಳ್ಳದೆ, ಯಾರೂ ಮುಟ್ಟದೆ, ಇಂಥವೆಲ್ಲ ಏಕಾಗ್ರತೆಗೆ ಸಾಧನೆಗಳನ್ನು ಮಾಡಬೇಕು. ನೀರು ಮೇಲೆ ನಡೀಬೇಕು, ಬೆಂಕಿಯಲ್ಲಿ ನಡೆದ್ರೂ ಕೂಡ ಏನೂ ಆಗಬಾರದು. ಇವೆಲ್ಲ ಸಾಧನೆಗಳನ್ನು ಮಾಡಬೇಕು. ಪರಮಾತ್ಮ ಬೇಕಂದ್ರೆ, ಪರಮಾತ್ಮ ಬೇಕು ಅಂತ ಏನಿಲ್ಲ, ಬೇಕಾದ್ರೆ ಪರಮಾತ್ಮನ ಇಟ್ಕೊಳ್ರಿ. ಮನಸ್ಸು ಏಕಾಗ್ರ ಹೋಗಿ ಮುಖ್ಯ. ಸಾಂಖ್ಯ, ಯೋಗ, ನ್ಯಾಯ. ಆ ನ್ಯಾಯ ವೈಶೇಷಿಕರು ಅಂತ. ಪರಮಾತ್ಮನ ಸರ್ವಕರ್ತ ಅಂತ ಒಪ್ತಾರೆ, ಸರ್ವಜ್ಞ ಅಂತಾರೆ. ಪರಮಾತ್ಮನಿಗೊಂದು ಆಕಾರವನ್ನು ಒಪ್ಪೋದಿಲ್ಲ, ನಿರಾಕಾರ ಪರಮಾತ್ಮ ಅಂತಾರೆ. ಪರಮಾತ್ಮನಿಗೆ ಸುಖವೇ ಇಲ್ಲ ಅಂತ ಕೆಲವರು ಆ ನ್ಯಾಯ ವೈಶೇಷಿಕರಲ್ಲಿ. ಅಂಥವರೆಲ್ಲರನ್ನು ವಿಮರ್ಶೆ ಮಾಡ್ತಾರೆ. ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಅಂತಿದೆ. ಪೂರ್ವ ಮೀಮಾಂಸಾದಲ್ಲಿ ಕೇವಲ ಕರ್ಮದಿಂದಲೇ, ಜಡವಾದ ಕರ್ಮದಿಂದಲೇ ಮನುಷ್ಯ ಸ್ವರ್ಗಕ್ಕೆ ಹೋಗ್ತಾನೆ. ಯಜ್ಞಯಾಗಾದಿಗಳನ್ನು ಮಾಡಬೇಕು, ಬಹಳ ಕಷ್ಟಪಟ್ಟು ಯಜ್ಞಯಾಗಾದಿಗಳನ್ನು ವಿದ್ಯುಕ್ತವಾಗಿ ಮಾಡಬೇಕು. ಮುಂದೆ ಸ್ವರ್ಗಕ್ಕೆ ಬರ್ತೀವಿ, ಮತ್ತೆ ಯಜ್ಞಯಾಗಾದಿಗಳನ್ನು ಮಾಡಬೇಕು. ಕುಮಾರಿಲ ಭಟ್ಟ ಹಿಂದೆ ಹೆಸರು ಹೇಳಿದ್ದೆ, ಮಣಿಮಂಜರಿ ಹೇಳುವಾಗ. ಅಂಥವರೆಲ್ಲ ಕೆಲವರು ಪ್ರತಿಪಾದನೆ ಮಾಡಿದಂಥ ವಿಚಾರ ಇದೆ. ಅವರೆಲ್ಲ ಪೂರ್ವ ಮೀಮಾಂಸಕರು. ಉತ್ತರ ಮೀಮಾಂಸಾದಲ್ಲಿ ಶಂಕರರ ಅದ್ವೈತ, ಜಗತ್ತು ಪರಮಾತ್ಮ ಇಬ್ರು ಒಂದೇ, ಜೀವಾತ್ಮ ಪರಮಾತ್ಮ ಇಬ್ರು ಒಂದೇ, ಜೀವರು ಅನ್ನೋದು ಸುಳ್ಳು, ಜಗತ್ತು ಸುಳ್ಳು ಅಂತ ಪ್ರತಿಪಾದನೆ ಮಾಡಿದಂಥ ಶಾಂಕರ ವೇದಾಂತ.
ಆಮೇಲೆ ರಾಮಾನುಜರ ವೇದಾಂತ, ಪರಮಾತ್ಮ ಜಗತ್ತಿನ ಕರ್ತ ಹೌದು, ವಿಷ್ಣು ಸರ್ವೋತ್ತಮ ಹೌದು, ಆದರೆ ಮುಕ್ತಿ ಅಂದ್ರೆ ಪರಮಾತ್ಮನಿಗೆ ನಾವು ಸಮಾನರಾಗಿ ಬಿಡೋದು ಒಂದು ವಿಚಾರಧಾರೆ. ಈ ಎಲ್ಲ ವಿಚಾರಧಾರೆಗಳನ್ನು ಆಚಾರ್ಯರು ಈ ಸಮಯ ಪಾದದಲ್ಲಿ ವಿಮರ್ಶೆ ಮಾಡ್ತಾರೆ. ವೇದವ್ಯಾಸರ ಸೂತ್ರಗಳನ್ನು ಅದಕ್ಕೆ ಉಪಯೋಗ ಮಾಡ್ಕೋತಾರೆ. ಇಲ್ಲಿ ಆ ಕೂಡ್ಲು ಗೋಪಾಲಕೃಷ್ಣ ದೇವಾಲಯದಲ್ಲಿ ಆಚಾರ್ಯರು ಪ್ರವಚನ ಮಾಡಲಿಕ್ಕೆ ತೊಡಗಿದ್ದು ಭಾಷ್ಯ. ಈಗಿನ್ನೂ ಅನುವ್ಯಾಖ್ಯಾನ ರಚನೆ ಆಗಿಲ್ಲ. ವಸ್ತುತಃ ಈ ಸಂದರ್ಭದಲ್ಲಿ ಇನ್ನೂ ಅನುವ್ಯಾಖ್ಯಾನ ರಚನೆ ಆಗಿಲ್ಲ. ಅನುವ್ಯಾಖ್ಯಾನದ ಶ್ಲೋಕಗಳನ್ನು ಆಚಾರ್ಯ ಯಾರಿಗೂ ಹೇಳಿದ್ದಿಲ್ಲ. ಆದರೆ ಆಚಾರ್ಯರು ಪ್ರವಚನ ಮಾಡುವ ಸಂದರ್ಭದಲ್ಲಿ ತ್ರಿವಿಕ್ರಮ ಪಂಡಿತರಂತಹ ಮಹಾವಿದ್ವಾಂಸನನ್ನು ಮುಂದೆ ಕೂರಿಸ್ಕೊಂಡು ಪ್ರವಚನ ಮಾಡುವ ಸಂದರ್ಭದಲ್ಲಿ ತಾವು ಮುಂದೆ ರಚನೆ ಮಾಡಬೇಕಾಗಿರುವಂತಹ ಅನುವ್ಯಾಖ್ಯಾನ ಏನಿದೆ, ಆ ಅನುವ್ಯಾಖ್ಯಾನದಲ್ಲಿ ತಾವೇನು ಮುಂದೆ ವಿಚಾರಧಾರೆಗಳನ್ನು, ಕೆಲವು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕಂಡು ಬರದೇ ಇರುವ ವಿಚಾರಧಾರೆಗಳನ್ನು ಪ್ರತಿಪಾದನೆ ಮಾಡುವವರಿದ್ದಾರೆ, ಅದರಲ್ಲಿ ಹೇಳಿದ್ದಿರಬೇಕು ಸೂಕ್ಷ್ಮವಾಗಿ. ಪ್ರವಚನ ಅಂದ್ರೆ ಹಾಗೆ, ಕೆಲವು ಮುಂದೆ ಏನೇನು ನಾವು ಮಾಡ್ತಿರ್ತೀವಿ, ಬರೆದದ್ದು ಬರೀದೇ ಇದ್ದು ಎಲ್ಲವನ್ನೂ ಹೇಳ್ತಿರ್ತೇವೆ. ಆ ಅನುವ್ಯಾಖ್ಯಾನದ ಕೆಲವು ವಿಚಾರಧಾರೆಗಳನ್ನು ಅವರು ಪ್ರತಿಪಾದನೆ ಮಾಡಿರಬೇಕು. ಆದ್ರಿಂದಲೇ ಈಗ ಈ ಎಲ್ಲ ವಿಚಾರಧಾರೆಗಳು, ಎಲ್ಲ ಸಿದ್ಧಾಂತಗಳು, ಎಲ್ಲ ಮತ ಪಂಥಗಳು, ಅದರ ಬಗ್ಗೆ ನಾವು ನೋಡ್ಲಿಕ್ಕೆ ಕೂತಿದ್ದೀವಲ್ಲ, ಆಚಾರ್ಯರು ಈ ಅನುವ್ಯಾಖ್ಯಾನದಲ್ಲಿ ಮತ್ತು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವ್ಯಕ್ತವಾಗಿ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ ಮತ್ತೆ ನಾಸ್ತಿಕರು ಇವರೆಲ್ಲರನ್ನು ಹೆಸರು ಹಿಡಿದು ಖಂಡನೆ ಮಾಡ್ತಾರೆ ಆಚಾರ್ಯ. ಟೀಕಾಚಾರ್ಯರು ಕೂಡ, ಅವ್ರ ನಂತರ ಬಂದಂಥ ಟೀಕಾಚಾರ್ಯರು, ಅನುವ್ಯಾಖ್ಯಾನಕ್ಕೆ ನ್ಯಾಯಸುಧಾವನ್ನು ಬರೆದ ಟೀಕಾಚಾರ್ಯರು, ಬ್ರಹ್ಮಸೂತ್ರ ಭಾಷ್ಯಕ್ಕೆ ತತ್ವಪ್ರದೀಪಿಕಾವನ್ನು ಬರೆದಂಥ ತತ್ವಪ್ರದೀಪವನ್ನು ತ್ರಿವಿಕ್ರಮ ಪಂಡಿತರು ಬರೆದರು, ತತ್ವಪ್ರಕಾಶಿಕೆಯನ್ನು ಜಯತೀರ್ಥರು ಬರೆದರು. ಮತ್ತೆ ಜಯತೀರ್ಥರು ಬರೆದ ವ್ಯಾಖ್ಯಾನಗಳಿಗೆ ಮುಂದೆ ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು, ರಘುತ್ತಮರು ಮೊದಲಾದವರೆಲ್ಲ ವ್ಯಾಖ್ಯಾನ ಮಾಡಿದರು. ಅಲ್ಲೆಲ್ಲ ಈ ಆಧುನಿಕ ಕಾಲದಲ್ಲಿ ಬಂದಿರುವಂತಹ ಕೆಲವು ವೇದಾಂತ ವಿಚಾರಧಾರೆಗಳಿವೆಯಲ್ಲ, ಅವುಗಳ ವಿಮರ್ಶೆ ಅಲ್ಲಿ ವ್ಯಕ್ತವಾಗಿಲ್ಲ. ಆದರೆ ನಾವಿಷ್ಟು ಹೇಳಿದ್ದೀವಿ, ಮುಂದೆ ನಿಮಗೆ ಕೊಟ್ಟ ತರಬೇತಿ ನಾವೇನಿದೆ, ಈ ಕೊಟ್ಟ ತರಬೇತಿಯ ಮೂಲಕ ಮುಂದೆ ಬರುವ ಆಪತ್ತುಗಳನ್ನು, ಮುಂದೆ ಯಾರು ಏನಾದರೂ ಶಂಕೆ ಮಾಡಿದರೆ ಆ ಶಂಕೆಗಳನ್ನು ನೀವೇ ಪರಿಹಾರ ಮಾಡ್ಕೊಳ್ಬೇಕು ಅಂತ ಅವ್ರು ಬಿಟ್ಟರು. ಇನ್ನೂ ವ್ಯಕ್ತವಾಗಿ ಹೇಳಬೇಕು ಅಂದರೆ, ಕ್ರೈಸ್ತ, ಇಸ್ಲಾಮು ಮತ್ತು ಪಾರ್ಸಿ ಈ ಎಲ್ಲ ವಿಚಾರಧಾರೆಗಳನ್ನು, ಲಿಂಗಾಯತ ಧರ್ಮ, ಈ ಎಲ್ಲ ವಿಚಾರಧಾರೆಗಳನ್ನು ಆಚಾರ್ಯರಾಗಲಿ, ಜಯತೀರ್ಥರಾಗಲಿ, ಮುಂದೆ ಬಂದವರಾಗಲಿ ನೇರವಾಗಿ ಯಾರೂ ಖಂಡನೆ ಮಾಡಲಿಲ್ಲ. ಆದರೆ ಹೇಗೆ ಖಂಡನೆ ಮಾಡಬೇಕು ಅಂತ ಅನ್ನೋದನ್ನು ಸೂಕ್ಷ್ಮವಾದ ರೂಪದಲ್ಲಿ ಹೇಳಿದರು. ಈಗ ನಾವು ಅದನ್ನು ಮತ್ತಷ್ಟು ವಿಸ್ತಾರವಾಗಿ ನೋಡಬೇಕು. ಆಚಾರ್ಯರು ಕ್ರೈಸ್ತರನ್ನ, ಇಸ್ಲಾಮರನ್ನು ವಿಮರ್ಶೆ ಮಾಡಿದ್ರೆ ತಪ್ಪಾಗ್ತಿರ್ಲಿಲ್ಲ. ಮತ್ತು ಆ ಆಚಾರ್ಯರು ಅವತರಿಸುವ ಕಾಲಕ್ಕಾಗಲೇ ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮಗಳು ಭಾರತದ ಮೇಲೆ ಆಕ್ರಮಣ ಮಾಡಿ ಆಗಿತ್ತು. ಲಿಂಗಾಯತ ಧರ್ಮವೂ ಇತ್ತು. ಆಚಾರ್ಯಕ್ಕಿಂತ ಸ್ವಲ್ಪ ಮೊದಲೇ ಬಸವಣ್ಣ ಹುಟ್ಟಿದ್ರು. ಅದನ್ನೂ ವಿಮರ್ಶೆ ಆಚಾರ್ಯ ಮಾಡಬೇಕಿತ್ತು. ಆದರೆ ಅದ್ವೈತವನ್ನು ಖಂಡನೆ ಮಾಡಿದ್ರಿಂದ ಲಿಂಗಾಯತವು ಕೂಡ ಅದ್ವೈತ ಒಂದು ಪ್ರಭೇದ, ಅದನ್ನು ಖಂಡನೆ ಮಾಡಿದಂತಾಯಿತು. ಆದರೆ ನಮಗೆ ಹೊಸ ಹೊಸ ರೂಪದಲ್ಲಿ ಈ ಎಲ್ಲ ವಿಚಾರಧಾರೆಗಳನ್ನು ಓದೋ ಪ್ರಸಂಗ ಬಂದಾಗ ಅವುಗಳಿಗೆ ಅಲ್ಲೇನು ಮೂಲ ರೂಪದಲ್ಲಿ ಉತ್ತರ ಇದೆ ಅನ್ನೋದನ್ನು ವ್ಯಕ್ತ ಮಾಡಿ ತಿಳ್ಕೋಬೇಕಷ್ಟೇ. ಅಲ್ಲಿ ಇಲ್ಲ ಅಂತಲ್ಲ, ಇದ್ದದ್ದನ್ನು ಸ್ಪಷ್ಟಪಡಿಸಿ ತಿಳ್ಕೋಬೇಕು. ಇದು ಒಂದು ಸಂಗತಿ. ಮತ್ತೆ ನಮಗೆ ನಮ್ಮ ವೇದಾಂತ ಸರಿಯಾಗಿ ಅರ್ಥ ಆಗಬೇಕಾದ್ರೆ ಉಳಿದು ಎಷ್ಟೋ ವೇದಾಂತ ವಿಚಾರಧಾರೆಗಳು ಅವುಗಳ ಪರಿಚಯ ಇರಬೇಕು ನಮಗೆ ಆ ಪರಿಚಯ ಇಲ್ಲದೇ ಇರೋದ್ರ ಮೂಲಕ ಅವುಗಳನ್ನು ಖಂಡನೆ ಮಾಡಲಿಕ್ಕೂ ಆಗೋದಿಲ್ಲ. ಯಾರನ್ನಾದರೂ ವಿಮರ್ಶೆ ಮಾಡಬೇಕಾದ್ರೆ ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಿರಬೇಕಲ್ಲ. ಅವ್ರು ಏನು ಹೇಳ್ತಾರೆ ಅನ್ನುವ ಪ್ರಾಥಮಿಕ ಪರಿಚಯ ಇಲ್ಲದೆ ಹೋದರೆ ಏನು ವಿಮರ್ಶೆ ಮಾಡೋದು ಏನು ಬಂತು ಮುಂದೆ? ನಮ್ಮಲ್ಲಿ ಎಷ್ಟೋ ಜನರಿಗೆ ಇವತ್ತು ಕ್ರೈಸ್ತರು ಏನು ಹೇಳ್ತಾರೆ, ಮುಸಲ್ಮಾನರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕಾಗಿ ಸೂಕ್ಷ್ಮವಾಗಿ ಆಯಾ ಧರ್ಮದ, ಆಯಾ ಪಂಥಗಳ ತತ್ವಗಳೇನಿದೆ ಅದನ್ನು ಕೂಡ ನಾನು ಹೇಳುವ ಪ್ರಯತ್ನ ಮಾಡ್ತೇನೆ. ಅವರು ಪರಮಾತ್ಮನ ಸರ್ವಜ್ಞ ಅಂತಾರೆ, ಸರ್ವಶಕ್ತ ಅಂತಾರೆ. ನಾವು ಆತನಿಂದ ಭಿನ್ನ ಅಂತಾರೆ. ನಾವು ಅವರೇನು ಅದ್ವೈತವನ್ನು ಒಪ್ಪೋದಿಲ್ಲ, ಕ್ರೈಸ್ತರಾಗಲಿ ಮುಸ್ಲಿಮರಾಗಲಿ. ಇದು ನಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಹೌದಾ, ಕ್ರೈಸ್ತರು ಕೂಡ ಪರಮಾತ್ಮನ ಸರ್ವಜ್ಞ ಅಂತಾರ, ಭೇದವನ್ನು ಒಪ್ತಾರ ಅಂತ ಕೇಳ್ತಾರೆ ನಮ್ಮಲ್ಲಿ ಕೆಲವು ಜನ. ಯಾಕಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ, ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅವ್ರನ್ನ ಹೇಗೆ ಖಂಡನೆ ಮಾಡಬೇಕು ಅನ್ನೋದು ಮುಂದಿನ ಮಾತಾಗಿಬಿಡುತ್ತೆ. ಆದ್ದರಿಂದ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸಾಗಳಲ್ಲದೆ ಈ ಝರತುಷ್ಟ್ರ ಮೊದಲಾದ ಅನೇಕ ಬೇರೆ ಬೇರೆ ವೇದಾಂತಗಳೇನಿವೆ, ಆ ವೇದಾಂತಗಳನ್ನು ಕೂಡ ನಾವು ವಿಮರ್ಶೆ ಮಾಡಬೇಕು. ಮತ್ತೆ ಪಾರ್ಸಿ ಮೊದಲಾದ ಧರ್ಮಗಳಿವೆ, ಸಿಖ್ ಧರ್ಮ ಇದೆ, ಹೀಗೆ ಎಷ್ಟೆಷ್ಟೋ ಧರ್ಮಗಳಿವೆ. ಅದರ ಬಗ್ಗೆ ಎಲ್ಲವೂ ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು. ಪಾಶ್ಚಾತ್ಯ ಜಗತ್ತಿನಲ್ಲೂ ಕೂಡ ಕೆಲವರು ಅದ್ವೈತಿಗಳಿದ್ರು. ಆ ಅದ್ವೈತಿಗಳು ಏನು ಹೇಳ್ತಾರೆ
ಅದ್ವೈತವನ್ನು ಅವ್ರು ಹೇಗೆ ಪ್ರತಿಪಾದನೆ ಮಾಡ್ತಾರೆ ಅದನ್ನು ಕೂಡ ಗಮನಿಸಬೇಕು. ಅದನ್ನೆಲ್ಲ ಮಾಡೋದು ಈಗಿನೊಂದು ಕೆಲಸ. ಸದ್ಯ ಈಗೇನು ಸಮಯಪಾದ ನೋಡ್ತೀವಿ, ಈ ಸಮಯಪಾದದ ಒಂದು ಸಂಗ್ರಹ ರೂಪ ಈ ಮಧ್ವವಿಜಯದಲ್ಲಿ ನಾವೇನೀಗ ನೋಡ್ತೀವಿ. ತ್ರಿವಿಕ್ರಮ ಪಂಡಿತರ ಎದುರಿಗೆ ಆಚಾರ್ಯರು ಭಾಷ್ಯವನ್ನು ಪ್ರವಚನ ಮಾಡಿದ್ದು. ಇದು ಬಹುತೇಕ ಆಚಾರ್ಯ ವಿಮರ್ಶೆ ಮಾಡಿದ್ದು ಮತ್ತೆ ಹೇಗೆ ವಿಮರ್ಶೆ ಮಾಡಬೇಕು ಅಂತ ಸೂಚಿಸಿದ್ದು ಅದೆಲ್ಲವನ್ನು ಕೂಡ ಒಳಗೊಂಡಿರ್ತದೆ. ಇನ್ನು ಮುಂದೆ ನಾವು ನೋಡಬೇಕಾದದ್ದು. ಯಾಕೆ ಇಂಥವೆಲ್ಲ ಕ್ಷುದ್ರ ವಿಚಾರಧಾರೆಗಳನ್ನು ಪ್ರತಿಪಾದನೆ ಮಾಡ್ತಾರೆ? ನಮಗೆ ಕೆಲವು ಸರಿ ಬಹಳ ಆಶ್ಚರ್ಯ ಅನ್ನಿಸ್ತದೆ. ತೀರಾ ಕ್ಷುಲ್ಲಕವಾದ ವಿಚಾರಧಾರೆಗಳನ್ನೆಲ್ಲ ಇವರು ಪ್ರತಿಪಾದನೆ ಮಾಡಿಬಿಟ್ಟಿದ್ದಾರಲ್ಲ. ಕಣ್ಣಿಗೆ ಕಾಣಿಸೋ ಜಗತ್ತನ್ನು ಸುಳ್ಳು ಅಂತಾರೆ ಕೆಲವರು, ಮತ್ತೆ ಪರಮಾತ್ಮನೇ ಇಲ್ಲ ಅಂತಂತಾರೆ. 108 ವಿಚಾರಧಾರೆಗಳನ್ನು ಹೇಳ್ತಾರೆ. ಕೆಲವೆಲ್ಲ ಇವು ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಅಂತಲ್ಲ, ಜನಸಾಮಾನ್ಯರಿಗೂ ಕೂಡ ಎಂಥ ಕ್ಷುಲ್ಲಕವಾದದ್ದು ಇದು ಅಂತ ಅನಿಸ್ತದಲ್ಲ. ಆದರೆ ಇಷ್ಟು ಕ್ಷುಲ್ಲಕವಾದ ವಿಚಾರಧಾರೆಗಳನ್ನು ಯಾಕೆ ಹೇಳ್ತಾರೆ? ಪರಮಾತ್ಮನ ಸರ್ವಜ್ಞಾತ ನಾವಂತೇವೆ, ಸರ್ವಶಕ್ತ ಅಂತೇವೆ, ಸರ್ವಕರ್ತ ಅಂತಂತೇವೆ, ಸರ್ವವ್ಯಾಪ್ತ ಅಂತನ್ಲಿಕ್ಕೆ ಕೆಲವರಿಗೆ, ಈ ಬ್ರಹ್ಮಕುಮಾರಿ ಮೊದಲಾದವರಿಗೆ ಒಂದು ಹಿಂಜರಿಕೆ. ಯಾಕೆಂದ್ರೆ ಪರಮಾತ್ಮ ಸರ್ವವ್ಯಾಪ್ತ ಆಗಿಬಿಟ್ರೆ ಆ ಚರಂಡಿ ಘಟಾರ ಮೊದಲಾದ ಕಡೆ ಇರಬೇಕಾಗ್ತದಲ್ಲ, ಅಲ್ಲಿ ಹೇಗಿರ್ತಾನೆ ಪರಮಾತ್ಮ? ಅದೆಲ್ಲ ಅಸಹ್ಯ ಅಲ್ಲೇನು, ಪರಮಾತ್ಮನಿಗೆ ಅಪಚಾರ ಅಲ್ಲೇನದು ಅಂತ ವಾದ ಮಾಡ್ತಾರೆ. ಪರಮಾತ್ಮ ಅಲ್ಲಿದ್ದು ಅಪಚಾರ ಮಾಡ್ಕೊಳ್ಬೇಕಾಗಿಲ್ಲ. ಪರಮಾತ್ಮ ಸರ್ವಶಕ್ತ ಕೂಡ, ಸರ್ವವ್ಯಾಪ್ತ ಮತ್ತು ಸರ್ವಶಕ್ತ, ನಿರ್ಲಿಪ್ತ ಕೂಡ. ಆದ್ರಿಂದ ಅಲ್ಲಿದ್ರೂ ಅವನಿಗೆ ಅದರಿಂದ ಲೇಪ ಆಗಬೇಕಾಗಿಲ್ಲ ಅನ್ನೋ ಸಂಗತಿ ಅವರಿಗೆ ಹೊಳಿಲೇ ಇಲ್ಲ. ಅದೆಲ್ಲೋ ಒಂದು ಹೆಡ್ ಕ್ವಾರ್ಟರ್ಸ್ ಇದೆ, ಅಲ್ಲಿ ಕೂತು ಜಗತ್ತನ್ನೆಲ್ಲ ನಿಯಂತ್ರಣ ಮಾಡ್ತಾನೆ ಅಂತ ಹೇಳ್ತಾರೆ, ಕೇಂದ್ರ ಸ್ಥಾನ. ಇಂಥ ವಿಚಿತ್ರವಾದ ಧಾರೆಗಳೆಲ್ಲ ಇವೆ, ನೋಡಿದ್ರೆ ನಗು ಬರ್ತದೆ. ನಾವು ಇವತ್ತು ಹೇಳ್ತೀವಿ ನಮ್ಮ ದ್ವೈತ ವೇದಾಂತ ಎಂದರೆ ಅತ್ಯಂತ ವೈಜ್ಞಾನಿಕವಾದದ್ದು. ಯಾಕಂದ್ರೆ ಜಗತ್ತೆಲ್ಲೂ ಕೂಡ ಭಿನ್ನವಾಗಿದೆ. ಒಂದು ನೀವು ಅವರಂತಿಲ್ಲ, ಅವ್ರು ನಿಮ್ಮಂತಿಲ್ಲ. ಪ್ರತಿಯೊಂದು ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲಾಪಿ, ಪ್ರತಿಯೊಂದು ಜಡ ವಸ್ತು ಚೇತನ ವಸ್ತು ಎಲ್ಲವೂ ಕೂಡ ಅತ್ಯಂತ ವಿಭಿನ್ನವಾಗಿದೆ, ವಿಭಿನ್ನವಾದ ಧರ್ಮಗಳನ್ನು ಒಳಗೊಂಡಿದೆ ಅಂತ ಹೇಳಿದವರು ಆಚಾರ್ಯರು ಮೊದಲು. ಎಲ್ಲೂ ಏಕತೆ ಇಲ್ಲ, ಏಕತೆ ಅಷ್ಟು ಸುಲಭವಾದದ್ದಲ್ಲ ಅಂತ ಆಚಾರ್ಯ ಹೇಳಿದರು. ಇದು ಬಹಳ ವೈಜ್ಞಾನಿಕವಾಗಿ ನಮಗೆ ಕಾಣಿಸ್ತದೆ. ಅದ್ವೈತದಂಥ ಕ್ಷುಲ್ಲಕವಾದ ವಿಚಾರಧಾರೆಯನ್ನು ಯಾರು ನಂಬ್ಕೊಂಡಿರ್ತಾರೆ, ಅಲ್ಲ ನಮ್ಮ ಅದ್ವೈತ ಅಂತ ಅದ್ಭುತವಾದದ್ದು, ಜಗತ್ತೇ ಒಪ್ಪುವಂಥ ಅತ್ಯಂತ ವೈಜ್ಞಾನಿಕವಾದ ಸಿದ್ಧಾಂತವನ್ನು ಶಂಕರರು ಜಗತ್ತಿಗೆ ಕೊಟ್ಟರು ಅಂತ ಕೆಲವರು ಹೇಳ್ತಾರೆ. ಹೇಳಿದ್ದೀನಿ, ನಾನೇ ಕೇಳಿದ್ದೀನಿ. ಜಗತ್ತೆಲ್ಲ ಕಡೆ, ಎಲ್ಲ ಜಗತ್ತಿನಲ್ಲಿ ಪರಮಾತ್ಮ ತುಂಬಿದ್ದಾನೆ, ನಿಮ್ಮೊಳಗೂ ಅವನೇ ಇದ್ದಾನೆ, ನನ್ನೊಳಗೂ ಅವನೇ ಇದ್ದಾನೆ, ಅಲ್ಲೂ ಇವನೇ ಇದ್ದಾನೆ, ಅವನು ಇಲ್ಲೂ ಅವನೇ ಇದ್ದಾನೆ, ಆದ್ದರಿಂದ ಜಗತ್ತೆಲ್ಲವೂ ಪರಮಾತ್ಮನೇ ಅಂದುಬಿಡೋದು ಕೊನೆಗೆ. ಕೇಳಿದವರಿಗೆ, ದೊಡ್ಡ ದೊಡ್ಡ ವಿಜ್ಞಾನಿಗಳಿಗೂ ಕೂಡ ಹೌದು ಎಷ್ಟು ಚೆನ್ನಾಗಿದೆ ಅದ್ವೈತ ವೇದಾಂತ, ಎಷ್ಟು ಅದ್ಭುತವಾದ ವೈಜ್ಞಾನಿಕ ಸತ್ಯವನ್ನು ಒಳಗೊಂಡಿದೆ ಅಂತ ಕಾಣಿಸಿಬಿಡ್ತದೆ. ಹೀಗೆ ಅತ್ಯಂತ ಕ್ಷುಲ್ಲಕವಾದ ವಿಚಾರಧಾರೆಗಳು ಕೂಡ ಯಾಕೆ ಜನರಿಗೆ ಇಷ್ಟ ಆಗ್ತವೆ, ಜನ ಯಾಕೆ ಅವನ್ನು ನಂಬಿಕೊಂಡು ಬದುಕ್ತಾರೆ? ಅದಕ್ಕೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಹೇಳಲಿಲ್ಲ, ಅದಕ್ಕೊಂದು ಕಾರಣವನ್ನು. ಅದನ್ನು ಈ ಅನುವ್ಯಾಖ್ಯಾನದಲ್ಲಿ 2ನೇ ಅಧ್ಯಾಯ 2ನೇ ಪಾದದ ಅನುವ್ಯಾಖ್ಯಾನದಲ್ಲೇ ಸಂದರ್ಭ ಇದೆ, ಆದರೆ ಗ್ರಂಥ ಬೇರೆ ಬೇರೆ. ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಕೆಲವು ಮಾತುಗಳನ್ನು ಹೇಳ್ತಾರೆ. ದೌರ್ಲಭ್ಯ ಕ್ಷುದ್ಧ ಬುದ್ಧೀನಾಂ ಬಾಹುಲ್ಯಾದ್ ಅಲ್ಪವೇದಿನಾಂ ತಾಮಸತ್ವಾಚ್ಚ ಲೋಕಸ್ಯ ಮಿಥ್ಯಾಜ್ಞಾನ ಪ್ರಸಕ್ತಿತಃ ವಿದ್ವೇಷಾತ್ ಪರಮೇ ತತ್ವೇ ತತ್ವವೇದಿಷು ಚಾನಿಶಂ ಅನಾದಿ ವಾಸನಾಯೋಗಾತ್ ಅಸುರಾಣಾಂ ಬಹುತ್ವತಃ ದುರಾಗ್ರಹ ಗೃಹೀತತ್ವಾತ್ ವರ್ತಂತೆ ಸಮಯಾ ಸದಾ. ಜಗತ್ತಿನ ಪ್ರತಿಯೊಂದು ವಿಚಾರಧಾರೆಯೂ ಕೂಡ ಅನಾದಿ ಕಾಲದಿಂದ ಇದ್ದದ್ದೇ. ಇವತ್ತು ಹೊಸಬರು ಯಾರೊಬ್ಬರು ಬರ್ತಾರೆ, ಅದಕ್ಕೆ ತಮ್ಮದೊಂದು ಬ್ರ್ಯಾಂಡ್ ಕೊಡ್ತಾರೆ ಅಷ್ಟೇ. ಆಚಾರ್ಯರು ಮಾಧ್ವ ವೇದಾಂತವನ್ನು ಕೂಡ ತತ್ವವಾದವನ್ನು ಕೂಡ ಹೊಸದಾಗಿ ಸ್ಥಾಪನೆ ಮಾಡಲಿಲ್ಲ, ಅದು ಹಿಂದೆ ಇತ್ತು. ನಾನು ಹೇಳಿದ ವೇದಾಂತವನ್ನು ಒಳಗೊಂಡು ಜಗತ್ತಿನ ಪ್ರತಿಯೊಂದು ವೇದಾಂತವೂ ಕೂಡ, ಪ್ರತಿಯೊಂದು ಸಿದ್ಧಾಂತವೂ ಕೂಡ ಅನಾದಿ ಕಾಲದಿಂದ ಇದೆ. ಯಾಕೆ ಅಂದರೆ ದೌರ್ಲಭ್ಯ ಶುದ್ಧ ಬುದ್ಧಿನಾಂ, ಜಗತ್ತಿನಲ್ಲಿ ಸ್ವಚ್ಛವಾದ ಬುದ್ಧಿ ಇದ್ದವರು ಬಹಳ ಕಡಿಮೆ. ಮೊದಲನೇ ಕಾರಣ ಅಂದರೆ ಸಾತ್ವಿಕರು ಕಡಿಮೆ. ಬಾಹುಲ್ಯಾದ ಅಲ್ಪವೇದಿನಾಂ, ಅಜ್ಞಾನಿಗಳೇ ಹೆಚ್ಚು. ಅಜ್ಞಾನಿಗಳ ಆರ್ಭಟ, ಅವರದೇ ಜನಸಂಖ್ಯೆ, ಅವರದೇ ಮೆಜಾರಿಟಿ ಹೆಚ್ಚು. ತಾಮಸತ್ವಾಚ್ಚ ಲೋಕಸ್ಯ, ಇದು ತಿಳ್ಕೊಡ್ರಿ, ಸಾತ್ವಿಕರು ರಾಜಸರು ತಾಮಸರು ಅಂತ ಜನ ಇದ್ದಾರಲ್ಲ, ಅವರಲ್ಲಿ ತಾಮಸರು ಹೆಚ್ಚು. ಕೆಲವೊಂದು ಕಡೆ ವ್ಯಾಖ್ಯಾನಗಳಲ್ಲಿ ರಾಜಸರು ಹೆಚ್ಚು ಅಂತ ಕೂಡ ಕಂಡು ಬರ್ತದೆ. ಅದು ನಮಗೆ ಸ್ಪಷ್ಟವಾಗಿ ತೀರ್ಮಾನ ಆಗೋದಿಲ್ಲ. ತಾಮಸತ್ವಾಚ್ಚ ಲೋಕಸ್ಯ, ಜಗತ್ತು ತಮೋ ಗುಣ ಬಹುಲ, ಪೂರ್ಣವಾಗಿ ತಾಮಸರಾದವರೇ ಹೆಚ್ಚಿದ್ದಾರೆ. ಅದಲ್ಲದೆ ಸಾತ್ವಿಕರು ಅಂತ ಯಾರಿರ್ತಾರಲ್ಲ ಅಂಥವ್ರಿಗೂ ಕೂಡ
ಬಹುತೇಕ ತಮೋಗುಣದ ಆವೇಶ ಆಗಿಬಿಟ್ಟಿರ್ತದೆ. ಅದನ್ನೆಲ್ಲ ತೊಡೆದು ಹಾಕಿಕೊಂಡು ಅವರು ಸತ್ವಗುಣದಲ್ಲಿ ಮುಂದುವರಿಬೇಕಾಗ್ತದೆ. ಆದ್ದರಿಂದ ಇಂಥ ಕ್ಷುಲ್ಲಕವಾದ ವಿಚಾರಧಾರೆಗಳೆಲ್ಲ ಮೊದಲಿಂದಲೂ ಇದ್ದುವು, ಈಗಲೂ ಇವೆ, ಮುಂದೂ ಇರ್ತವೆ. ಇದನ್ನು ಯಾವ ವೇದವ್ಯಾಸ ಯಾವ ಮಧ್ವಾಚಾರ್ಯರು ಬಂದರೂ ಇನ್ನು ಪೂರ್ಣವಾಗಿ ತೊಡೆದು ಹಾಕ್ಲಿಕ್ಕೆ ಆಗೋದಿಲ್ಲ ಮತ್ತು ಅವ್ರು ತೊಡೆದು ಹಾಕ್ಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಯಾಕೆಂದ್ರೆ ಅದು ಹಾಗೇ ಇರಲಿ ಅಂತ ಹೇಳ್ತಾರೆ. ಮತ್ತೇನು ಕಾರಣ? ವಿದ್ವೇಷಾತ್ ಪರಮೇ ತತ್ವೇ. ಪರಮತತ್ವ ಅಂದ್ರೆ ಪರಮಾತ್ಮ. ಆ ಪರಮಾತ್ಮನ ಬಗ್ಗೆ ದ್ವೇಷ ಕೆಲವರಿಗೆ ಔದಾಸೀನ್ಯ ರಾಜಸರಿಗೆ, ಕೆಲವರಿಗೆ ಆ ಪರಮಾತ್ಮನ ಬಗ್ಗೆ ದ್ವೇಷ, ಒಂದು ಕೈ ನೋಡ್ಕೊಂಡ್ಬಿಡ್ಬೇಕು ಅನ್ನೋಂಥ ಒಂದು ಭಾವನೆ. ವಿದ್ವೇಷಾತ್ ಪರಮೇ ಲೋಕೆ. ಆದ್ರಿಂದ ಎಲ್ಲ ಸಿದ್ಧಾಂತಗಳಿವೆ. ತತ್ವವೇದಿ ಚಾನಿಶಂ. ಪರಮಾತ್ಮನ ಬಗ್ಗೆ ದ್ವೇಷ, ಪರಮಾತ್ಮನ ಭಕ್ತರ ಬಗ್ಗೆ ದ್ವೇಷ. ಅನಾದಿ ವಾಸನಾ ಯೋಗಾತ್. ಅನಾದಿ ಕಾಲದಿಂದ ಅಜ್ಞಾನ ನಮ್ಮನ್ನು ಕವಿದು ಬಿಟ್ಟಿದೆ. ಅಸುರಾಣಾಂ ಬಹುತ್ವತಃ. ದೇವತೆಗಳಿಗಿಂತ ಅಸುರರು ಹೆಚ್ಚು. ದೇವತೆಗಳ ಸಂಖ್ಯೆ, ಸಾತ್ವಿಕರ ಸಂಖ್ಯೆ ಜಗತ್ತಿನಲ್ಲಿ ಯಾವತ್ತೂ ಕಡಿಮೆ. ದುರಾಗ್ರಹ ಗೃಹೀತತ್ವ. ಪ್ರತಿಯೊಬ್ಬರಿಗೂ ಕೂಡ ತಾವೇ ಸರಿ ಅಂತ ಹೇಳೋದೊಂದು ದುರಾಗ್ರಹ. ಆದ್ದರಿಂದ ವರ್ತಂತೆ ಸಮಯಾಸದ. ಜಗತ್ತಿನಲ್ಲಿ ಎಲ್ಲ ಸಿದ್ಧಾಂತಗಳು ಕೂಡ ಅನಾದಿ ಕಾಲದಂತೆ ಇವೆ. ಹೀಗಾಗಿ ಅದ್ವೈತದಂಥ ತೀರಾ ಕ್ಷುಲ್ಲಕವಾದಂಥ ವಿಚಾರಧಾರೆ ಮತ್ತು ವ್ಯರ್ಥವಾದಂಥ ಏನೇನೋ ಕರ್ಮಗಳನ್ನು ಮಾಡುವಂತಹ ಸಂಗತಿಗಳು ಇವೆಲ್ಲವೂ ಕೂಡ ಅನಾದಿ ಕಾಲದಿಂದ ಇದ್ದೇ ಇವೆ. ಅವು ಆಯಾ ಜನರಿಗೆ ಬಹಳ ಆಪ್ಯಾಯಮಾನ. ಎಂಥ ಅದ್ಭುತವಾದ ವೇದಾಂತ ನಮ್ಮದು, ಎಂಥ ಅದ್ಭುತವಾದ ವಿಚಾರಧಾರೆ. ನಾವು ಪರಮಾತ್ಮನನ್ನು ತಲುಪಲಿಕ್ಕೆ ನಮಗೆ ಟಿಕೆಟ್ ಸಿಕ್ಕಾಯ್ತು, ಈ ಉಳಿದವರೆಲ್ಲ ಹಾಳಾಗಿ ಹೋಗ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ ಪ್ರತಿಯೊಬ್ಬರು. ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಬಾಹುಲ್ಯಾದ ಅಲ್ಪವೇದಿನಾಂ ದುರಾಗ್ರಹ ಗೃಹೀತತ್ವ. ನಮಗೆ ದುರಾಗ್ರಹ ಒಂದು ಸಂಗತಿ. ಎಷ್ಟೋ ಲೌಕಿಕ ವಿಚಾರಗಳನ್ನು ಕೂಡ ನಾವು ಸ್ಪಷ್ಟವಾಗಿ ವಿಮರ್ಶೆ ಮಾಡಲಿಕ್ಕೆ ಶಕ್ತರಾಗೋದಿಲ್ಲ. ಒಂದು ಕೋರ್ಟಿನಲ್ಲೋ ಅಥವಾ ಒಂದು ಬೀದಿಯಲ್ಲೋ ಯಾವುದೋ ಜಗಳ ನಡೀತು ಅಂತ ತಿಳ್ಕೊಡ್ರಿ, ಈ ಗುಂಪಿನವ್ರು ನಮ್ಮದೇ ಸರಿ ಅಂತಾರೆ, ಆ ಗುಂಪಿನವ್ರು ನಮ್ಮದೇ ಸರಿ ಅಂತಾರೆ. ಒಂದು ಲೌಕಿಕವಾದ ವಿಷಯವನ್ನು ಕೂಡ ನಾವು ಅಭಿಮಾನದ ಮೂಲಕವಾಗಿ ವಿಚಾರ ಮಾಡ್ತೀವಿ ಹೊರತು ಅಭಿಮಾನವನ್ನು ಬಿಟ್ಟು, ದುರಾಗ್ರಹವನ್ನು ಬಿಟ್ಟು ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು, ಒಂದು ಜಮೀನಿನ ವಿವಾದ ಅಥವಾ ಮತ್ತೊಂದು ಯಾವುದು ಅಣ್ಣ ತಮ್ಮಂದ್ರ ಕಲಹ, ಗಂಡ ಹೆಂಡಂದ್ರ ಕಲಹ, ಯಾವುದೇ ಕಲಹ ಆಗಲಿ ಪ್ರತಿಯೊಬ್ಬನು ಕೂಡ ತನ್ನ ಬಗ್ಗೆ ತನಗೆ ದುರಾಗ್ರಹ, ತಾನು ಮಾಡಿದ ಸರಿ ಅಂತ ಒಂದು ದುರಾಗ್ರಹ ಪ್ರತಿಯೊಬ್ಬನಿಗೂ. ಹೀಗೆ ತೀರಾ ಕ್ಷುಲ್ಲಕವಾದ ಲೌಕಿಕ ವಿಷಯಗಳ ಬಗ್ಗೆ ಇಷ್ಟೊಂದು ಅಜ್ಞಾನ ನಮಗೆ. ಕಣ್ಣಿಗೆ ಕಾಣುವ ವಿಷಯಗಳಿವೆಲ್ಲ. ಯಾರದನ್ನು ಕದಿಬಾರ್ದು, ಯಾರಿಗೂ ತೊಂದರೆ ಕೊಡಬಾರ್ದು, ಎಲ್ಲರ ಜೊತೆ ಒಳ್ಳೆಯವರಾಗಿ ನಡ್ಕೋಬೇಕು ಅನ್ನುವಂಥ ಸಾಮಾನ್ಯ ವಿಷಯಗಳೇ ನಮ್ಗೆ ಅರ್ಥ ಆಗೋದಿಲ್ಲ. ಎಲ್ಲ ತನಗೆ ಸೇರಬೇಕು ಅಂತ ಅಪೇಕ್ಷೆ ಪಡ್ತಾನೆ ಮನುಷ್ಯ. ಇಷ್ಟು ಅಜ್ಞಾನ, ಇಷ್ಟು ಭ್ರಾಂತಿ ಅವನಿಗೆ ಕವಿದಿರ್ತದೆ. ಹೀಗೆ ಲೌಕಿಕ ವಿಷಯಗಳ ಬಗ್ಗೆ ಇಂಥ ಪರಿಸ್ಥಿತಿ ಇರುವಾಗ ಇನ್ನ ಪರಮಾತ್ಮ, ಸ್ವರ್ಗ, ನರಕ ಇವೆಲ್ಲ ಅತೀಂದ್ರಿಯ ವಿಷಯಗಳು. ಜನ್ಮಾಂತರ, 32 ಕಕ್ಷಾ ತಾರತಮ್ಯಗಳು, ಇವೆಲ್ಲ ಮನುಷ್ಯನಿಗೆ ಅರ್ಥ ಆಗೋದು ಯಾವಾಗ? ಅವನು ಅದ್ರ ಬಗ್ಗೆ ಸ್ಪಷ್ಟವಾದ ಕಲ್ಪನೆಯನ್ನು ಇಟ್ಕೊಳ್ಳೋದು ಹೇಗೆ? ಅವನಿಗೆ ಅದನ್ನು ತಿಳ್ಕೊಳ್ಳುವಂಥ ಶಕ್ತಿಯೇ ಮೂಲಭೂತವಾಗಿದ್ದರೂ ಕೂಡ ಕವಿದು ಬಿಟ್ಟಿರ್ತದೆ. ಇನ್ನು ಎಷ್ಟೋ ಜನರಿಗೆ ಆ ಶಕ್ತಿಯೇ ಇಲ್ಲ, ಸ್ವರೂಪದಲ್ಲೇ ಆ ಶಕ್ತಿ ಇಲ್ಲ. ಹೀಗೆಲ್ಲ ಇರೋದ್ರಿಂದ ಎಲ್ಲ ವೇದಾಂತಗಳು ಅನಾದಿ ಕಾಲದಿಂದ ಇದ್ದೇ ಇವೆ. ಹಾಗಾದರೆ ವೇದವ್ಯಾಸರು ವೇದಗಳನ್ನು 4 ವಿಭಾಗ ಮಾಡಿ ಪುರಾಣಗಳನ್ನು ರಚನೆ ಮಾಡಿ ಆ ವೇದಗಳಿಗೆ ಅರ್ಥವನ್ನು ಸೂಚನೆ ಮಾಡಲಿಕ್ಕಾಗಿ ಬ್ರಹ್ಮಸೂತ್ರಗಳನ್ನು ಯಾಕೆ ರಚನೆ ಮಾಡಿದರು? ಆಚಾರ್ಯರ ಅವತಾರ ಮಾಡಿ ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯ ಮೊದಲಾದ ಗ್ರಂಥಗಳನ್ನು ಯಾಕೆ ರಚನೆ ಮಾಡಿದರು? ಮತ್ತು ಮುಂದಿನವರೆಲ್ಲ ಅದಕ್ಕೆ ಟೀಕೆ ಟಿಪ್ಪಣಿಗಳನ್ನು ಯಾಕೆ ಬರೆದರು? ಇವೆಲ್ಲ ಸಿದ್ಧಾಂತಗಳು ಹೀಗೆ ಇರೋದಾದರೆ ಅಂದರೆ ಅವುಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಆಚಾರ್ಯ ಹೊರಟಿದ್ದಲ್ಲ. ನಮ್ಮೊಳಗೆ ಇರುವಂಥ ಒಬ್ಬ ಪ್ರತಿವಾದಿ ಇದ್ದಾನೆ. ಹೊರಗಿನ ಪ್ರತಿವಾದಿಯನ್ನು ಮಣಿಸೋದು ದೊಡ್ಡದಲ್ಲ, ಅವನನ್ನು ಮಣಿಸೋದು ಒಂದು ಗುರಿಯೇ ಅಲ್ಲ ನಮಗೆ. ನಮ್ಮೊಳಗೊಬ್ಬ ಪ್ರತಿವಾದಿ ಇದ್ದಾನೆ, ನಮಗೆ ಅನೇಕ ಶಂಕೆಗಳಿವೆ, ಅನೇಕ ಆಕ್ಷೇಪಗಳಿವೆ. ಈ ಎಲ್ಲ ವಿಚಾರಧಾರೆಗಳು, ಈ ಎಲ್ಲ ಪ್ರತಿಪಾದನೆಗಳೇನಿವೆ, ಪ್ರತಿಪಾದನೆಗಳು ನಮ್ಮ ತತ್ವಜ್ಞಾನವನ್ನು ಸರಿಪಡಿಸ್ಕೊಳ್ಳಿಕ್ಕಾಗಿರುವಂಥ ವಿಚಾರಧಾರೆಗಳು. ಅದಕ್ಕಾಗಿ ಅದನ್ನು ಈ ರೂಪದಲ್ಲಿ ಹೇಳಿದ್ದಾರಷ್ಟೇ. ಅದನ್ನು ಕೆಲವು ಸರಿ ಬೇರೆ ಬೇರೆ ಥರದ ನಾಟಕಗಳನ್ನೆಲ್ಲ ಮಾಡಿ ಯಾವುದೋ ಒಂದು ಲೌಕಿಕ ವಿಷಯವನ್ನು ಕೂಡ ಒಂದು ಅಣಕ ನಾಟಕ ಅಂತ ಏನೋ ಮಾಡ್ತಿರ್ತಾರೆ, ಮಾಡಿ ಈ ಥರ ನಡ್ಕೋಬೇಕು ಅಂತ ಒಂದು ಚುಟುಕು ನಾಟಕಗಳನ್ನೆಲ್ಲ ಮಾಡ್ತಿರ್ತಾರೆ. ಆ ಥರ ಇವನು ವಾದಿ, ಅವನು ಪ್ರತಿವಾದಿ, ಇವನು ಹೀಗೆ ಹೇಳ್ತಾನೆ, ಅವನು ಹಾಗೆ ಹೇಳ್ತಾನೆ, ಆಮೇಲೆ ಅದಕ್ಕೆ ಅವನು ಹೀಗೆ ಹೇಳ್ದ, ಇವನು ಹೀಗೆ ಹೇಳಿದ. ಇದೆಲ್ಲ ಹೊರಗಿನ ವಾದ ಪ್ರತಿವಾದ ಆ ಕಡೆ ಇರಲಿ. ಯಾಕೆಂದರೆ ಆ ಹೊರಗಿನ ವಾದ ಪ್ರತಿವಾದದಲ್ಲಿ ಯಾರು ಬುದ್ಧಿವಂತನೋ ಅವನು ಗೆಲ್ತಾನೆ. ಒಂದೊಂದು ಸರಿ ಅದ್ವೈತಗಳ ಕೈಯೇ ಮೇಲಾಗಿಬಿಡ್ಬೋದು, ಕೆಲವು ಸರಿ ಅವ್ರ ಬಾಯಿ ಮೇಲಾಗ್ಬೋದು. ಇನ್ನು ಕೆಲವರು ಕಡ್ಡೆ ಹಿಡ್ಕೊಂಡ್ಬಂದು ನಮ್ಮ ಸಿದ್ಧಾಂತವನ್ನು ಒಪ್ಪದೆ ಹೋದರೆ ನಿಮ್ದೆಲ್ಲ ತಲೆ ಕತ್ತರಿಸಿ ಬಿಡ್ತೀವಿ ಅಂತ ಓಡಿ ಬರ್ಬೋದು. ಕೆಲವರು ಕೈ ಮೇಲಾಗ್ಬೋದು, ಕೆಲವರು ಬಾಯಿ ಮೇಲಾಗ್ಬೋದು. ಒಬ್ಬರ ಕೈ ಮೇಲಾಯಿತು, ಒಬ್ಬರ ಬಾಯಿ ಮೇಲಾಯಿತು ಒಂದು ಮಾತ್ರಕ್ಕೆ ಇಂಥ ಸಿದ್ಧಾಂತ ಸರಿ, ಇಂಥ ಸಿದ್ಧಾಂತ ತಪ್ಪು ಅಂತ ಅಲ್ಲಿ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ನಾವು ಹಿಡಿದಂಥ ವೇದಾಂತವನ್ನು ದುರಾಗ್ರಹ
ದಿಂದ ದೂರವಾಗಿ ನಾವು ವಿಚಾರ ವಿಮರ್ಶೆ ಮಾಡಬೇಕು. ಇದು ನಮಗಾಗಿರುವಂಥದ್ದು ಈ ವಾದ ವಿವಾದ ಎಲ್ಲ. ಕೆಲವು ಬಾರಿ ನಮ್ಮ ಮೇಲೆ ಯಾರು ಆಕ್ರಮಣ ಮಾಡ್ಲಿಕ್ಕೆ ಬಂದರೆ, ನಮ್ಗೆ ತೊಂದರೆ ಕೊಡ್ಲಿಕ್ಕೆ ಬಂದರೆ ಅವ್ರನ್ನು ಕೂಡ ಮಣಿಸ್ಲಿಕ್ಕೆ ಅದು ಬೇಕು, ಬೇಡ ಅಂತಲ್ಲ. ಮುಖ್ಯವಾಗಿ ನಮ್ಮ ತತ್ವಜ್ಞಾನಕ್ಕೆ ಇವೆಲ್ಲ ಬೇಕು. ಅದಕ್ಕಾಗಿ ಅವ್ರು ಮಾಡಿದರು. ಇಷ್ಟಾದರೂ ಎಲ್ಲ ವಿಚಾರಧಾರೆಗಳನ್ನು ನಿರ್ಮೂಲನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಿರ್ಮೂಲನೆ ಮಾಡೋದು ಆಚಾರ ಅಭಿಪ್ರಾಯ ಅಲ್ಲ. ಎಲ್ಲ ತಾಮಸರನ್ನು ಸಾತ್ವಿಕರನ್ನಾಗಿ ಪರಿವರ್ತನೆ ಮಾಡಿ ಅವ್ರನ್ನೆಲ್ಲ ಮೋಕ್ಷಕ್ಕೆ ತಗೊಂಡು ಹೋಗೋದು ಆಚಾರ್ಯರಿಗೂ ಬೇಕಾಗಿಲ್ಲ, ವೇದವ್ಯಾಸರಿಗೂ ಬೇಕಾಗಿಲ್ಲ. ಯಾರು ಹೇಗೆ ಇರಬೇಕೋ ಅವ್ರು ಹಾಗೇ ಇರಲಿ. ಯಾರಿಗೆ ಶುದ್ಧವಾದ ತತ್ವಜ್ಞಾನ ಸಿಗಬೇಕೋ ಅವರು ಈ ಖಂಡನ ಮಂಡನ ಈ ವಿಚಾರ ವಿಮರ್ಶೆ ಇದನ್ನೆಲ್ಲ ಓದಿ ಶುದ್ಧ ತತ್ವಜ್ಞಾನವನ್ನು ಪಡ್ಕೊಂಡು ಮೋಕ್ಷ ಭಾಗಿಗಳಾಗಲಿ. ಇದು ಆಚಾರ್ಯ ವಿಚಾರ ಆಗಿತ್ತು. ಹೀಗೆ ಅನುವ್ಯಾಖ್ಯಾನದ 2ನೇ ಅಧ್ಯಾಯದ 2ನೇ ಪಾದದಲ್ಲಿ ಅಂತ ಕೆಲವು ಸಂಗತಿಗಳನ್ನು ಅವ್ರು ಹೇಳ್ತಾರೆ. ಈಗ ಮೊದಲನೇದಾಗಿ ಈ 9ನೇ ಶ್ಲೋಕದಲ್ಲಿ, 9ನೇ ಶ್ಲೋಕದ ನೇರವಾದ ಅರ್ಥವನ್ನು ನಾನು ಈಗ ಹೇಳೋದಿಲ್ಲ, ಇವತ್ತಿನ ಸಮಯ ಮುಗಿಲಿಕ್ಕೆ ಬಂತು. ನಾಸ್ತಿಕರನ್ನು ಖಂಡನೆ ಮಾಡುವಂಥ ಮೊದಲನೇ ಹೆಜ್ಜೆ. ಈಗ ನಾಸ್ತಿಕರು ಅನೇಕ ಥರದ ನಾಸ್ತಿಕರಿದ್ದಾರೆ. ಕೆಲವರು ದೇವರಿದ್ದಾನೋ ನಮ್ಗೆ ಗೊತ್ತಿಲ್ಲ, ನಮ್ಗೆ ಬೇಕಾಗಿಲ್ಲ ಅನ್ನೋ ನಾಸ್ತಿಕರಿದ್ದಾರೆ, ಅಂಥವ್ರು ಇದ್ದಾರೆ. ಎಚ್ ನರಸಿಂಹಯ್ಯ ಅಂತಿದ್ರು. ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ನಿವೃತ್ತರಾದವರು, ಗಾಂಧಿವಾದಿ, ತುಂಬ ಸಜ್ಜನ, ಒಳ್ಳೆ ವಿಜ್ಞಾನಿ ಕೂಡ, ಒಳ್ಳೆ ವಿಜ್ಞಾನವನ್ನು ಓದಿದವರು. ಅವರು ದೇವರಿದ್ದಾನೋ ಇಲ್ಲೋ ಅಂತ ಕೇಳಿದರೆ ನನಗೆ ಗೊತ್ತಿಲ್ಲ ಅಂತಿದ್ರು. ಒಂದೇನಾದರೂ ಬಹಳ ಗಾಢವಾದ ತಪಸ್ಸನ್ನು ಇತ್ಯಾದಿಗಳನ್ನು ಮಾಡಿದರೆ ಆ ದೇವ್ರ ಬಗ್ಗೆ ಒಂದೇನಾದರೂ ಕನ್ಕ್ಲೂಷನ್ ನಮಗೆ ಸಿಗಬಹುದು. ಈಗ ಸದ್ಯ ನನಗೆ ಗೊತ್ತಿಲ್ಲ ಅಂತಿದ್ರು. ದೊಡ್ಡ ಪ್ರಾಮಾಣಿಕತನ. ಇನ್ನು ಕೆಲವರು ದೇವರು ಇಲ್ಲವೇ ಇಲ್ಲ ಅಂತ ಪ್ರತಿಪಾದನೆ ಮಾಡುವವರು ಇದ್ರು. ಈ ಥರದ ಎಲ್ಲ ವಾದಿಗಳಿದ್ದಾರೆ. ಈಗ ನಾವು ನಾಸ್ತಿಕರನ್ನು ಎದುರಿಸುವಾಗ ಇಬ್ಬರನ್ನೂ ಎದುರಿಸಬೇಕಾಗ್ತದೆ. ಆ ಎರಡೂ ವಿಚಾರಧಾರೆಗಳಿಗೂ ನಾವು ಉತ್ತರ ಹೇಳಬೇಕಾಗ್ತದೆ. ಮತ್ತೆ ಆ ನಾಸ್ತಿಕರು ದೇವರನ್ನು ಒಪ್ಪದೇ ಇದ್ದವರು ಇದ್ದಾರಲ್ಲ, ಅದರಲ್ಲಿ ಚಾರುವಾಕ, ಲೋಕಾಯತ ಅಂತ ಒಂದು ಹೆಸರು ಕೇಳ್ತೀವಿ. ಚಾರುವಾಕ್ ಅಂದ್ರೆ ತುಂಬ ಸುಂದರವಾದ ಮಾತಿದ್ದವನು ಅಂತ. ಅದು ಬೃಹಸ್ಪತಿಯಿಂದ ನಾಸ್ತಿಕವಾದ ಹುಟ್ಟಿತು ಅಂತ ನಾವು ಕೇಳ್ತೇವೆ. ಈ ರಜಿ ಅಂತ ಒಬ್ಬ ಮಗ ರಾಜ ಇದ್ದ. ಅವನು ಇಂದ್ರನಿಗೆ ಒಂದು ಬಾರಿ ಸಹಾಯ ಮಾಡಿದ, ಇಂದ್ರನ ಶತ್ರುಗಳನ್ನು ಸೋಲಿಸಿದ. ಇಂದ್ರ ಅವನಿಗೆ, ಬಾರಪ್ಪ ನನ್ನ ಅರ್ಧ ಸಿಂಹಾಸನ ನಿನಗೆ ಕೊಡ್ತೀನಿ, ಇಲ್ಲೇ ಕೂತ್ಕೋ, ನಮ್ಮಲ್ಲಿ ಅಂತ ಸ್ನೇಹ ಇರಲಿ ಅಂತ ಹೇಳಿದ. ಆದರೆ ರಜಿ ದೊಡ್ಡವನಾಗಿದ್ದ, ಉದಾರ ಮನಸ್ಸಿನವನಾಗಿದ್ದ. ಬೇಡ, ನಾನು ಭೂಲೋಕಕ್ಕೆ ಹೋಗ್ತೀನಿ, ನನ್ನ ಸಾಮ್ರಾಜ್ಯ ಅಲ್ಲಿದೆ, ನಿನ್ನ ಸಾಮ್ರಾಜ್ಯ ನಿನಗೆ, ನನ್ನ ಸಾಮ್ರಾಜ್ಯ ನನಗೆ ಅಂತ ಹೇಳಿ ಬಂದುಬಿಟ್ಟ. ಆದರೆ ರಜಿಯ ಮಕ್ಕಳು 500 ಜನ ಇದ್ರು. ಅವರಿಗೆ ರಾಜೇಯರು ಅಂತ ಹೆಸರು. ತಮ್ಮಪ್ಪ ಬದುಕಿರೋ ತನಕ ಸುಮ್ಮನೆ ಇದ್ರು. ಅಪ್ಪ ಸತ್ತ ಮೇಲೆ ನಮ್ಮ ಅಪ್ಪನ ಹಕ್ಕು ಆ ಸಿಂಹಾಸನದ, ದೇವ ಸಿಂಹಾಸನದ ಮೇಲಿದೆ, ನಮಗದು ಬೇಕು ಅಂತ ಅದನ್ನು ಆಕ್ರಮಿಸ್ಕೊಂಡ್ಬಿಟ್ರು. ಹರಿವಂಶದಲ್ಲಿ ಬಂದಿದ್ದವರು. ಆಗ ಬೃಹಸ್ಪತಿಗಳು 500 ಜನ ರಾಜೇಯರಿದ್ರಲ್ಲ ಅವ್ರ ಹತ್ರ ಹೋಗಿ, ಇದೆಲ್ಲ ಏನು ಮಾಡ್ತಿದ್ದೀರಿ ಅಂತ ಕೇಳಿದ್ರು. ಅವರೆಲ್ಲ ಯಜ್ಞ, ಯಾಗ, ಪೂಜೆ ಇದೆಲ್ಲ ಮಾಡ್ತಿದ್ರು. ಅಯ್ಯೋ, ಇದೆಲ್ಲ ಏನು ಭ್ರಾಂತಿ, ಯಾವ ಯಜ್ಞ, ಯಾವ ಯಾಗ, ಯಾವ ಪೂಜೆ, ವ್ಯರ್ಥ ಇದೆಲ್ಲ, ಆರಾಮಾಗಿ ಸಿಂಹಾಸನದಲ್ಲಿ ಕೂತ್ಕೊಳ್ರಿ, ಸುಖ ಪಡ್ರಿ ಅಂತ ಹೇಳಿ ನಾಸ್ತಿಕವಾದನ್ನು ಅವ್ರ ತಲೆಗೆ ತುಂಬಿಬಿಟ್ರು. ಅವರು ಯಾವಾಗ ಯಜ್ಞ, ಯಾಗ, ಧರ್ಮ, ಕರ್ಮ ಇದನ್ನೆಲ್ಲ ಬಿಟ್ಟುಬಿಟ್ರು, ಅವ್ರ ಶಕ್ತಿ ಕುಂದಿತ್ತು. ದೇವರಾಜ, ಇಂದ್ರ, ಉಳಿದ ದೇವತೆಗಳು ಅವ್ರನ್ನ ಸೋಲಿಸಿ ಅವ್ರನ್ನೆಲ್ಲ ನಾಶ ಮಾಡಿ ತಮ್ಮ ಸಿದ್ಧಾಂತ ತಮ್ಮ ವಶಪಡಿಸ್ಕೊಂಡ್ರು, ದೇವ ಸಾಮ್ರಾಜ್ಯವನ್ನು ಅಂತ ಹರಿವಂಶದಲ್ಲಿ ಬರೋ ಕಥೆ. ಹೀಗೆ ಬೃಹಸ್ಪತಿ ಆ ಚಾರು ವಾಕ್, ತುಂಬ ಸುಂದರವಾದಂಥ ವಾಣಿ, ಕೇಳಲಿಕ್ಕೆ ಬಹಳ ಮನೋಹರ. ಅದು ಯಾಕೆ ಕಷ್ಟಪಡಬೇಕು ಈ ಧರ್ಮಾಚರಣೆ ಅದು ಇದು ಅಂತ. ಋಣಂ ಕೃತ್ವ ಘೃತಂ ಪಿಬೇತ್ ಅಂತ. ಇವತ್ತು ತುಪ್ಪ ಬೇಕಾಗಿದೆಯಲ್ಲ, ಯಾಕೆ ಕಷ್ಟಪಟ್ಟು ದುಡಿತೀರಿ, ಸಾಲ ಮಾಡ್ರಿ. ಸಾಲ ತೀರಿಸೋದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ. ಈಗ ಯಾರಿಗೆ ಚಿಂತೆ, ಈ ಜನ್ಮದಲ್ಲಿ ತೀರಿಸದೆ ಹೋದರೆ ಮುಂದಿನ ಜನ್ಮದಲ್ಲಿ ಆದರೂ ತೀರಿಸಬೇಕಾಗ್ತದೆ, ಕರ್ಮ ನಮ್ಮನ್ನು ಬಿಡೋದಿಲ್ಲ ಅಂತ ನಾವು ಆಲೋಚನೆ ಮಾಡ್ತೇವೆ. ಆ ನಾಸ್ತಿಕರಿಗೆ ಮುಂದಿನ ಜನ್ಮವೇ ಇಲ್ಲ, ಅದರಿಂದ ಅವ್ರು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅದರಿಂದ ಸಾಲ ಮಾಡ್ರಿ, ತುಪ್ಪ ಕುಡೀರಿ. ಸಾಲ ಮಾಡಿ ಏನು ಬೇಕಾದ್ರೂ ಮಜಾ ಮಾಡ್ರಿ ಅಂತ. ತುಪ್ಪ ಅಂದ್ರೆ ತುಪ್ಪವೇ ಅಲ್ಲ, ಸುಖಭೋಗ ಅಂತ ಅರ್ಥ. ಹೀಗೆಲ್ಲ ಅವ್ರು ಹೇಳ್ತಿದ್ರು. ಅವ್ರು ವೇದವನ್ನು ಒಪ್ಪೋದಿಲ್ಲ, ಪರಮಾತ್ಮವನ್ನು ಒಪ್ಪೋದಿಲ್ಲ. ಅವರಿಗೂ ನಾವು ಉತ್ತರ ಕೊಡಬೇಕು. ಇನ್ನು ಕೆಲವರು ಸಾಂಖ್ಯರು ಅಂತಿದ್ದಾರೆ. ಸಾಂಖ್ಯರು ವೇದಗಳನ್ನು ಒಪ್ತಾರೆ. ಯೋಗದವರು, ಯೋಗ ಮಾರ್ಗ, ಅವರು ವೇದಗಳನ್ನು ಒಪ್ತಾರೆ. ಮೀಮಾಂಸಕರು ಅವರು ಕೆಲವರು ವೇದಗಳನ್ನು ಒಪ್ತಾರೆ. ಆದರೆ ಪರಮಾತ್ಮನೇ ಒಪ್ಪೋದಿಲ್ಲ, ಪರಮಾತ್ಮನಿಗೆ ಅಸ್ತಿತ್ವವನ್ನೇ ಒಪ್ಪೋದಿಲ್ಲ. ನಿರೀಶ್ವರ ಸಾಂಖ್ಯರು, ನಿರೀಶ್ವರ ಯೋಗರು, ಮತ್ತೆ ನಿರೀಶ್ವರ ಮೀಮಾಂಸಕರು ಅಂತ ಹೀಗೆಲ್ಲ ಇದ್ದಾರೆ. ಅವರಿಗೆಲ್ಲ ಉತ್ತರ ಕೊಡಬೇಕು. ನಿರೀಶ್ವರ ಸಾಂಖ್ಯ, ನಿರೀಶ್ವರ ಯೋಗ, ನಿರೀಶ್ವರ ಮೀಮಾಂಸಕರು, ಇವರು 3 ಜನ ವೈದಿಕರು. ಅವೈದಿಕ ಅಂತ ನಾಸ್ತಿಕರು.
ಈ 4 ಜನರಿಗೆ ಆಚಾರ್ಯ ಉತ್ತರ ಕೊಡಬೇಕು. ಯಾಕಂದ್ರೆ ಇವರೆಲ್ಲರೂ ಏನು ಹೇಳ್ತಾರೆ, ಜಗತ್ತು ಹೇಗೆ ಹುಟ್ಟಿತು ಅಂತಂದ್ರೆ ಪ್ರಕೃತಿಯ ಸ್ವಭಾವ ಅದು, ಅದನ್ನು ಹುಟ್ಟಿಸ್ಲಿಕ್ಕೆ ಪರಮಾತ್ಮ ಹಾಕಬೇಕು. ಹೀಗೆ ವಿಚಾರ ಮಾಡೋರಿದ್ದಾರೆ. ಪ್ರಕೃತಿ ಮೂಲಭೂತವಾಗಿ ಒಂದು ಶಕ್ತಿಯನ್ನು ಒಳಗೊಂಡಿದೆ. ಆ ಶಕ್ತಿ ವ್ಯಕ್ತ ಆಗ್ತಾ ಹೋಗ್ತದೆ, ಜಗತ್ತು ಹುಟ್ಟುತ್ತಾ ಹೋಗ್ತದೆ, ಅದಕ್ಕೆ ಪರಮಾತ್ಮ ಹಾಕಬೇಕು ಅನ್ನೋರಿದ್ದಾರೆ. ಎಷ್ಟೋ ಜನ ವಿಜ್ಞಾನಿಗಳು ಕೂಡ ಪರಮಾತ್ಮನ ಅಸ್ತಿತ್ವವನ್ನು ಒಪ್ತಾರೆ, ಕೆಲವರು ಒಪ್ಪೋದಿಲ್ಲ. ಸ್ಟೀಫನ್ ವಿಲಿಯಂ ಹಾಕಿಂಗ್ ಅಂತ ಒಬ್ಬ ವಿಜ್ಞಾನಿ ಇದ್ದಾನೆ, ಅಥವಾ ಈಗ ಇತ್ತೀಚೆಗೆ ಏನಾದರೂ ಸತ್ತಿರಬೇಕು, 90, 85, 90 ವಯಸ್ಸಾಯ್ತು ಅವನಿಗೆ. ಎ ಬ್ರೀಫ್ ಹಿಸ್ಟರಿ ಆಫ್ ಟೈಮ್ ಅಂಡ್ ಸ್ಪೇಸ್ ಅಂತ ಒಂದು ಪುಸ್ತಕ ಒಂದು, ಸಮಯ ಮತ್ತು ಆಕಾಶದ ಬಗ್ಗೆ ಒಂದು ಸಂಕ್ಷಿಪ್ತವಾದ ಚರಿತ್ರೆ ಅಂತ. ಅದರಲ್ಲಿ ಗಣಿತ ಏನೇನೋ ಲೆಕ್ಕಾಚಾರಗಳನ್ನೆಲ್ಲ ಹಾಕಿ ಪರಮಾತ್ಮ ಜಗತ್ತಿಗೆ ಅವಶ್ಯಕ ಅಲ್ಲ, ಪರಮಾತ್ಮನ ಅಸ್ತಿತ್ವವೇ ಇಲ್ಲ ಅಂತ ಸಮರ್ಥನೆ ಮಾಡ್ತಾನೆ. ಯಾಕೆಂತಂದ್ರೆ ಇವತ್ತು ಒಂದು ಗಡಿಗೆ ಹುಟ್ಲಿಕ್ಕೆ ಒಬ್ಬ ಕುಂಬಾರ ಬೇಕು, ಬಟ್ಟೆ ಹುಟ್ಲಿಕ್ಕೆ ಒಬ್ಬ ನೇಕಾರ ಬೇಕು. ಜಗತ್ತೆಲ್ಲ ಇಷ್ಟು ದೊಡ್ಡ ಜಗತ್ತಿದೆಯಲ್ಲ, ನದಿ ಗುಡ್ಡ ಪರ್ವತ, ಇದನ್ನೆಲ್ಲ ತಯಾರು ಮಾಡಲಿಕ್ಕೆ ಯಾವ ಪರಮಾತ್ಮನ ಅವಶ್ಯಕತೆಯೂ ಇಲ್ಲ. ಯಾಕೆಂದ್ರೆ ಇದು ಎಂದಾದ್ರೂ ಒಂದು ದಿವಸ ಹುಟ್ಟಿದ್ರೆ ಇದನ್ನು ಹುಟ್ಟಿಸ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು. ಈ ಸೃಷ್ಟಿ ಏನಿದೆಯಲ್ಲ, ಇದು ಅನಾದಿ ಕಾಲದಿಂದ ಹೀಗೆ ನಡ್ಕೋತ ಬಂದಿದೆ. ಒಂದು ರೂಪದಿಂದ ಮತ್ತೊಂದು ರೂಪ, ಮತ್ತೊಂದು ರೂಪದಿಂದ ಮತ್ತೊಂದು ರೂಪ. ಇದರಲ್ಲಿ ಒಂದು ಶಕ್ತಿ, ಈ ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ಅದು ಇದರ ಹಿಂದಿನ ಸ್ಟೇಜ್ನಲ್ಲಿ ಇತ್ತದು. ಆ ಶಕ್ತಿ ಇಲ್ಲಿಗೆ ಬಂತು, ಈ ಶಕ್ತಿ ಮತ್ತೊಂದು ವಸ್ತುವಿಗೆ ಟ್ರಾನ್ಸ್ಫರ್ ಆಯಿತು, ಅದು ಮತ್ತೊಂದು ರೂಪವನ್ನು ತಾಳಿತು. ಹೀಗೆ ಜಗತ್ತು ನಡೀತಾ ಹೋಗ್ತದೆ. ಎಂದಾದ್ರೂ ಒಂದು ದಿವಸ ಹೊಸದಾಗಿ ಪ್ರಾರಂಭ ಆಗಿದ್ರೆ ಅದಕ್ಕೊಬ್ಬ ಹುಟ್ಟಿಸೋ ಅನ್ಬೇಕು, ಅಂತವನು ಯಾರೂ ಇಲ್ಲವೇ ಇಲ್ಲ ಅಂತ ಅವನು ಪ್ರತಿಪಾದನೆ ಮಾಡ್ತಾನೆ. ಕೆಲವರು ವಿಜ್ಞಾನಿಗಳು ಇಲ್ಲ, ಪರಮಾಣುಗಳಿಂದ ಏನಾದ್ರು ಜಗತ್ತು ಹುಟ್ಟಬೇಕಾಗಿದ್ರೆ, ನಿಷ್ಕ್ರಿಯಗಳಾದ ಪರಮಾಣುಗಳಲ್ಲಿ ಚಲನೆ ಬರಬೇಕಾದ್ರೆ ಒಬ್ಬರು ಯಾರು ಅದನ್ನು ನೋಡ್ತಾ ಇರಬೇಕು. ಯಾರೂ ನೋಡದೇ ಇದ್ದ ಕಾಲದಲ್ಲಿ ಆ ಜಗತ್ತು ಹೇಗೆ ಹುಟ್ಟಿತು ಅಂದ್ರೆ ಒಬ್ಬ ಇದ್ದ ಪರಮಾತ್ಮ, ಅವನ ದೃಷ್ಟಿಪಾತದಿಂದ ಪರಮಾಣುಗಳಲ್ಲಿ ಚಲನೆ ಆಗಿ ಮುಂದೆ ಹುಟ್ಟಿತು ಜಗತ್ತು ಅಂತ ಹೇಳೋರಿದ್ದಾರೆ. ಪರಮಾತ್ಮ ಬೇಕಾಗಿಲ್ಲ ಅನ್ನೋರಿದ್ದಾರೆ. ಇಂಥವರೆಲ್ಲ ವಿಚಾರಧಾರೆಗಳು ಇದ್ದಾರೆ. ನಾಸ್ತಿಕರಿಗೆಲ್ಲ ಉತ್ತರ ಕೊಡಬೇಕು. ಪ್ರಕೃತಿಯಿಂದ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯವೇ? ಕೇವಲ ಪ್ರಕೃತಿಯಿಂದ ಜಗತ್ತು ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲವೇ? ಅದನ್ನೆಲ್ಲ ಈ 9ನೇ ಶ್ಲೋಕದಲ್ಲಿ ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯದ 2ನೇ ಪಾದದ 1ನೇ ಸೂತ್ರದಲ್ಲಿ ರಚನಾ ಅನುಪಪತ್ತೇಶ್ಚ ನ ಶಾರೀರಂ ನ ಅನುಮಾನಂ ಅಂತ ಒಂದು ಸೂತ್ರ. ಆ ಸೂತ್ರದ ಮೂಲಕ ವೇದವ್ಯಾಸರು ಆ ವಿಚಾರವನ್ನು ಕೈಗೆತ್ತಿಕೋತಾರೆ. ಆಚಾರ್ಯರು ಅದನ್ನು ನಿರಾಕರಣೆ ಮಾಡಲಿಕ್ಕಾಗಿಯೇ ಅನೇಕ ಶ್ಲೋಕಗಳನ್ನು, ವೇದಾದಿ ವಾಕ್ಯಗಳಿಂದೆಲ್ಲವನ್ನು ಕೂಡ ಶ್ಲೋಕಗಳನ್ನು ಉದಾಹರಣೆ ಕೊಡ್ತಾರೆ. ಅದರ ವಿಸ್ತಾರದ ರೂಪ ಏನಿದೆ ಅದನ್ನು ನಾಳೆ ದಿವಸ ಶ್ರವಣ ಮಾಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿವೆ. ನರಹರಿ ತೀರ್ಥರ ಮಧ್ವರ ಸಾಕ್ಷಾತ್ ಶಿಷ್ಯರು, ಅವರ ಪುಣ್ಯ ದಿನ ಇವತ್ತು. ಆ ನರಹರಿ ತೀರ್ಥರ ಅಂತರ್ಯಾಮಿಯಾದ ಭಗವಂತನಿಗೆ ಇದು ಅರ್ಪಿತ ಆಗಲಿ ಅನ್ನುವಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.